6 ವರ್ಷಗಳಿಂದ ಇಲ್ಲಿ ಅಸೈಗೋಳಿಯಲ್ಲಿ ಪ್ರಥಮವಾಗಿ ಬಸ್ ಸ್ಟ್ಯಾಂಡಿಗೆ ಒಂದು ಟೈಮಿಂಗ್ಸನ್ನು ಬೋರ್ಡ್ ಅಂತ ಹಾಕಿದ್ದೆವು ಸಾರ್ವಜನಿಕರ ಉಪಯೋಗಕ್ಕಾಗಿ ಪ್ರಥಮ ವರ್ಷ. ಆದ ಮೇಲೆ ಸೆಕೆಂಡ್ನೇ ವರ್ಷ ನಂದು ಒಂದು 10 ಮಕ್ಕಳಿಗೆ 1 ವರ್ಷದ ದತ್ತು ಸ್ವೀಕಾರ ಸಮಾರಂಭ ಇತ್ತು. ಆಮೇಲೆ 3ನೇದು ಆಗಿ ನಾವು ಒಂದು ವೀಲ್ಚೇರ್ ವಿಕಲಚೇತನಿಗೆ ವೀಲ್ಚೇರನ್ನು ಕೊಡುವ ಕಾರ್ಯಕ್ರಮ ಮಾಡಿದ್ದೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಆಮೇಲೆ ನಾನು ಆಶ್ರಮ ಒಂದು ವರ್ಷ ಆಶ್ರಮ ಮಾಡಿದ್ದೆ ನಾನು. ಅದನ್ನು ನಡೆಸಿಕೊಂಡು ಈ ಬಡ 5 ಜನ ಆಶ್ರಮದಲ್ಲಿ ಅವರನ್ನು ನಾನು ಹಾಕಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೆ 1 ವರ್ಷ ತನಕ. ಆಮೇಲೆ ನಾನು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಆಮೇಲೆ ನನ್ನ ಆಂಬ್ಯುಲೆನ್ಸ್ ಸೇವೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ತಂದ ನಂತರ ಈಗ 3 ವರ್ಷ ಕೊರೋನಾ ಟೈಮಲ್ಲಿ ನನಗೆ ಭಾಳ ಸ್ವಲ್ಪ ಕಷ್ಟ ಆಯಿತು ಸಮಾಜ ಸೇವೆ ಮಾಡೋಕ್ಕೆ. ಆದರೂ ನಾನು ಎಲ್ಲ ಕಡೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿ ಆಂಬ್ಯುಲೆನ್ಸಲ್ಲಿ ಆಗಲಿ, ಆಮೇಲೆ ಕೊರೋನಾ ಟೈಮಲ್ಲಿ ಡೆಡ್ ಬಾಡಿಗೆ ತಗೊಂಡು ಹೋಗೋದು, ಪೇಷಂಟ್ ತಗೊಂಡು ಹೋಗೋದು, ದೂರ ದೂರ ಹೋಗ್ತಾಯಿದ್ದೆ. ಆಮೇಲೆ ಅದರ ನಂತರ ನಾವು ಈಗ ಕೊರೋನಾ ನಂತರ ಈಗ ಈ ಸಲ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡ್ತಾಯಿದ್ದೆ ಮೊದಲು. ಈಗ ನಮ್ಮದೇ ಆದ ಒಂದು ಕಾರುಣ್ಯ ಫೌಂಡೇಶನ್ ಅಂತ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಈಗ ಈ ಪ್ರಥಮ ವರ್ಷ. ಈಗ ಅದರ ಕಾರಣ ನಾವು 7ನೇ ವರ್ಷ ಆಗುತ್ತೆ. ಆದರೆ ಈ ಸಲ ಕಾರುಣ್ಯ ಫೌಂಡೇಶನ್ ವತಿಯಿಂದ ಪ್ರಥಮ ಸಲ ಒಂದು 23 ಮಕ್ಕಳಿಗೆ ಇವತ್ತು ಬುಕ್ ವಿತರಣೆ ಕಾರ್ಯಕ್ರಮ ಮತ್ತು ಒಳ್ಳೆಯ ಸೇವೆ ಮಾಡಿದವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟಿದ್ದೇವೆ. ಆಮೇಲೆ ಹೋದ ಸಲ ಕೂಡ ನನಗೊಂದು ಕರ್ನಾಟಕ ಸಾಹಿತ್ಯ ಪರಿಷತ್ತಿಂದ ಮಾದರ್ ತೆರೇಸಾ ಪ್ರಶಸ್ತಿ ಬಂದಿತ್ತು ನನಗೆ. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಒಂದು ಕೊಟ್ಟಿದ್ದರು. ಅದು ನಮಗೆ ತುಂಬ ನನಗೆ ಖುಷಿ ಇದೆ. ಆಮೇಲೆ ಈಗ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. ನಾವಂದರೆ ಆಂಬ್ಯುಲೆನ್ಸಲ್ಲಿ ತುಂಬ ನೋಡಿ ನಮಗೆ ಬೇಜಾರಾಗ್ತದೆ. ಮನುಷ್ಯನು ಏನಿಲ್ಲ, ಇವತ್ತಿದ್ದವನು ಮತ್ತೆ ಇಲ್ಲ ನಮಗೇ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳೋದು ಏನಂದರೆ ಒಳ್ಳೆ ಕೆಲಸ ಮಾಡಿ, ಜಾತಿ ಧರ್ಮ ನೋಡಬೇಡಿ, ಆಮೇಲೆ ರಾಜಕೀಯ ಮಾಡಬೇಡಿ. ಒಳ್ಳೆ ಬಡವರಿಗೆ ಸ್ವಲ್ಪ ಸೇವೆ ಮಾಡಿ, ಹುಷಾರಿಲ್ಲದಿರ್ತಾರೆ. ಆಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ಸ್ವಲ್ಪ ಕೊಡುವುದಕ್ಕೆ ನಾವು ಈ ಪ್ರೋತ್ಸಾಹ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಸಲ ನನ್ನದು 23 ಮಕ್ಕಳು ನಮ್ಮದು. ನನಗೆ ಹಲವಾರು ಸಹಕಾರ ಮಾಡಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಲವಾರು ಮಂದಿ ನನಗೆ ಸಹಕಾರ ಕೊಟ್ಟಿದ್ದಾರೆ, ನನ್ನ ಆತ್ಮೀಯರು. ಅವರನ್ನು ನಾನು ಫಸ್ಟಿಗೆ ನೆನೆಸಬೇಕಾಗುತ್ತೆ. ಯಾಕೆಂದರೆ ನಾನು ಯಾವುದು ಹೋಗಿ ಹೇಳಿದರೂ ನನಗೆ ಸಪೋರ್ಟ್ ಮಾಡ್ತಾರೆ. ಅದು ನನಗೆ ಭಾಳ ಖುಷಿ ಇದೆ. ಅದೇ ಇನ್ನು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ನಾನು ನನ್ನ 2 ಮಾತನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಕರ ವಿರಾಗಧರ ಸುಂದರಕರ ವಿರಾಗ ಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮಾಪದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ കലാമൃത പുണ്യം പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശിഖരം ಪುರಳಲಿ ವಸಿಮರು ಭಾಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीं तारा धीं धीं तारा जतुलतो నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేశా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తానా ధీం ధీం తానా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే ತುಳುವೆರೆಂಕುಲು ತುಳುವೆರೆಂಕುಲು ತುಳುವನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು పుట్టినంకులు తుಳುవప్పే చచ్చలుడు గొప్పు నకులు తుಳುవెరెంకులు తుಳುవెరెంకులు తుಳುవనాడుదా బాలెలెంకులు పరశురామ దేవెరు ఉండు మల్తిన కలకార్ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನಯೇ ಅಗೊಳ್ಳಿ ಮಂಜಳೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣುಗೆ ತೆಂಬೇದ ಬಾಕ್ಯಾರ್ಡು ಗೊಬ್ಬುಗ
ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಒಬ್ಬೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ पकड़ के चला ममता के आंचल में पला तेरी उंगली पकड़ के चला ममता के आंचल में पला माँ ओ मेरी माँ तेरा लाडला बन के तेरा साया मैं तुझको थाम लूं उठ के रब से पहले मैं तेरा नाम लूं बन के तेरा साया मैं तुझको थाम लूं उठ के रब से पहले मैं तेरा नाम लूं रखूं तुझे पलकों तले पूजा करूं तेरी तेरे सिवा तू ही बता क्या जिंदगी मेरी मैं तो तेरे सपनों के रंग में ढला तेरी उंगली पकड़ के चला ममता के आंचल में पला माँ
ಮುಗಿಸಿ ಬಡಿ ನಿನ್ನ ನಡ ಸಂಗಮರ ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯ ತಡಕಳ್ಳಿ ನಾಯಾಂಗ ತುಟಿಗೆ ತುಟಿ ಹಚ್ಚಿ ಮಾಡ್ಲೇ ನಾ ವೆಲ್ಡಿಂಗ ತಟಗೂ ತಡಕಬೇಕು ಆಮ್ಯಾಲ್ ಹಿಡಕಬೇಕು ಮೊದಲು ಮಕ್ಕಳಬೇಕು ಆಮ್ಯಾಲ ಲಗ್ನಬೇಕು ಹಿಟ್ಟಲಕ್ಕ ಕರಿಬೇಡ ಮಾವ ಬಲ ನಾಚಿಕೆ ಆಗತೈತಿ ನಿನ್ನ ಮ್ಯಾಲ ಇಟ್ಟೆನಲ್ಲ ಜೀವ ಅಭಿ ಪಿಕ್ಚರ್ ಬಾಕಿ ಐತಿ छोटा बच्चा जान के ना कोई आंख दिखाना रे अकल का कच्चा समझ के हमको ना समझाना रे भोली सूरत जान के हमसे नाटक बनाना रे ना दिन ना दिन जा देंगे छोटा बच्चा जान के ना कोई आंख दिखाना रे अकल का कच्चा समझ के हमको ना समझाना रे इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए आशिया इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए आशिया दबे दबे पाँव से आए हौले हौले जिंदगी होठों पे उंगली चढ़ा के हम ताले लगा के चल गुमसुम तराने चुप के गाए आधी आधी बात ले आजा दिल की ये जमीन थोड़ा सा तेरा सा होगा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए आशिया झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा
ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ, ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ. ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ. ಹಗ್ಗ ಬಿಚ್ಚಿ ಕರುವು ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ ಆಗಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲೇ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ, ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಎಲ್ಲರೂ ಚಪ್ಪಲ್ ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಕಾರುಣ್ಯ ಫೌಂಡೇಶನ್ನ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ಚಾರ್ವಿಕ್, ಅಶ್ವಿಕಾ, ದಕ್ಷ್, ಪುಣ್ಯಶ್ರೀ, ಹಂಸಿನಿ, ಲಕ್ಷ, ವಂಶಿ, ಸಿಂಚನ ಇಷ್ಟು ಮಂದಿ ಈ ಒಂದು ವೇದಿಕೆಯಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಪರವಾಗಿ ಜೋರಾದ ಚಪ್ಪಾಳೆ. ಸ್ಮರಣಿಕೆ ನೀಡಿ ಗೌರವಿಸಿದ್ದಾರೆ ನಮ್ಮ ಕಾರುಣ್ಯ ಫೌಂಡೇಶನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಭಾಧ್ಯಕ್ಷರಿಂದ ಆನಂದಕ್ಕೆ ಹಸಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೆ ನಡೆಸಿಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ಇದಕ್ಕಿಂತ ಜೋದಂಥ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ.
ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಇನ್ನು ಬಂದ ಮುಂದಿನ ಅತಿಥಿಗಳು ಸಭೆಯನ್ನು ಸೇರಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಪ್ರಥಮವಾಗಿ ಪ್ರಾರ್ಥನೆ. ಇದನ್ನು ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ ತ್ರಿಷಾ, ಭೂಮಿಕಾ, ನಿಶಿತಾ. ಕುಂದೇತು ತುಷಾರಹಾರದ ಬಳ ಯಾ ಶುಭ್ರವಸ್ತ್ರಾಮೃತ ಯಾ ವೀಣಾವರದಂಡಮಂಡಿತಕರ ಯಾ ಶುಭ್ರವಸ್ತ್ರಾಮೃತ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಡ್ಯಾಪಃ. ಪ್ರಾರ್ಥನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಇದೀಗ ಕಾರುಣ್ಯ ಫೌಂಡೇಶನ್ ಹಸಿಗೋಳಿ ನೂತನ ಸಂಸ್ಥೆಯ ಕಾರುಣ್ಯ ಫೌಂಡೇಶನ್ ಉದ್ಘಾಟನಾ ಸಮಾರಂಭ ನಡೆಯುತ್ತಿದೆ. ಇದೀಗ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದಾರೆ ಹಾಗೂ ಪ್ರಾಸ್ತಾವಿಕದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ತ್ಯಾಗಂ ಹರೇಕಾಳ ಇವರನ್ನು ವಿನಂತಿಸ್ತಾ ಇದ್ದೇನೆ. ಸ್ಥಳದ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಂಡು ಸಾಷ್ಟಾಂಗ ನಮಸ್ಕರಿಸುತ್ತಾ ಒಂದು ನೂತನ ಸಂಸ್ಥೆ ಕಾರುಣ್ಯ ಫೌಂಡೇಶನ್ ಅಂತೇಳಿ ಅದರ ಹಿನ್ನೆಲೆಯನ್ನು ಒಂದು 5 ನಿಮಿಷ ಸ್ವಾಗತ 5 ನಿಮಿಷ, ಯಾಕಂದರೆ ನಮ್ಮ ಸಮಯ 8:15 ಸರಿಯಾಗಿ ಈ ಒಂದು ವೇದಿಕೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಿಟ್ಟುಕೊಡಬೇಕಾಗಿದೆ. ಎಡೆಯಲ್ಲಿ ಹಲವಾರು ಕಾರ್ಯಕ್ರಮಗಳು, ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಒಂದು ಹೃದಯ ಮೆಚ್ಚುವ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಒಂದು ಕಾರ್ಯಕ್ರಮಗಳ ಸಂಯೋಜನೆಯಲ್ಲಿ ಕಾರುಣ್ಯ ಫೌಂಡೇಶನ್ ಉದ್ಘಾಟನೆಗೊಳ್ಳಲಿಕ್ಕಿದೆ. ಬಂದಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿವರಿಯರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ, ವಿಶೇಷವಾಗಿ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಎಲ್ಲ ಗೌರವಾನ್ವಿತ ಸಾಧಕರೇ ಹಾಗೂ ಮುದ್ದು ಪುಟಾಣಿಗಳೇ, ಇವತ್ತು ಕಲಿಕಾ ಸಾಮಗ್ರಿಗಳನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಪೋಷಕ ಬಂಧುಗಳು ಹಾಗೂ ಮುದ್ದು ಪುಟಾಣಿಗಳೇ, ಕಾರುಣ್ಯ ಫೌಂಡೇಶನ್ ಅಂತ ಹೇಳುವಂಥದ್ದು ಒಂದು ಒಳ್ಳೆಯ ಹೆಸರು. ಈ ಹೆಸರನ್ನು ಕೊಟ್ಟವರು ಬೇರೆ ಯಾರೆಲ್ಲ, ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಆನಂದ ಕೆ ಹಸೇಗೋಳಿ ಅವರು. ಇದಕ್ಕೂ ಒಂದು ಹಲವಾರು ಕಾರ್ಯಕ್ರಮದ ಹಿನ್ನೆಲೆ ಇದೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಒಂದು ಅರುಣ್ ಡಿಸೋಜಾ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಚಿರಪರಿಚಿತ ಅರುಣ ಅಂತೇಳಿ ಕರೆಯುತ್ತಾರೆ. ಆದರೆ ಅವರ ಮನಸ್ಸು ವಿಶಾಲವಾದದ್ದು ಮಾತ್ರ ಅಲ್ಲ, ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ. ಯಾಕೆಂದರೆ ಇವತ್ತು ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ನೀವು ಕಾಣಲಿಕ್ಕೆ ಸಿಗೋದು ಅಪರೂಪ. ಅಂಥ ವ್ಯಕ್ತಿತ್ವ ಕೂಡ ಬೇಕು. ಆಂಬ್ಯುಲೆನ್ಸಲ್ಲಿ ಹಣ ಮಾಡಲಿಕ್ಕೆ ಮಾಡಿದವರು, ಕೋಟಿಗಟ್ಟಲೆ ಮಾಡಿದವರು ಎಲ್ಲಿಯೂ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಅದು ಸೇವಾ ಮನೋಭಾವ ಇದ್ದರೆ ಮಾತ್ರ ಆಂಬ್ಯುಲೆನ್ಸ್ ಡ್ರೈವರ್ ಆಗ್ಬೋದು. ಇದು ನೋಡಿ, ಸೂಕ್ಷ್ಮವಾದಂಥ ವಿಚಾರ. ಅಂತಹ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ಎಣಿಸ್ಕೊಂಡು, ಒಬ್ಬನೇ ಮಾಡಿದರೆ ಆಗಲ್ಲ, ಅದಕ್ಕೆ ಸಮಾಜಮುಖಿ ಹಿತಚಿಂತಕರು ಬೇಕು ಅಂತೇಳಿ ನಮ್ಮ ಒಂದು 2-3 ಮಂದಿಯನ್ನು ಕೇವಲ ಕರ್ಕೊಂಡು ಏನಾದರೂ ಒಂದು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹಲವು ವರ್ಷಗಳ ಹಿಂದೆಯೇ ಒಂದು ಆಶ್ರಮ ಆಗಿರ್ಬೋದು, ಇಲ್ಲೆಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಬಸ್ ನಿಲ್ದಾಣಕ್ಕೆ ಒಂದು ವೇಳಾಪಟ್ಟಿ ಅಳವಡಿಕೆ ಆಗಿರ್ಬೋದು, ವಿಕಲಚೇತನರಿಗೆ ವೀಲ್ ಚೇರ್ ಆಗಿರ್ಬೋದು, ಆಶ್ರಮ ನಿವಾಸಿಗಳಿಗೆ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆಹಾರ ಕಿಟ್, ಇದೆಲ್ಲ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆದರೆ ಹಲವು ವಿಶೇಷಗಳನ್ನು ಅರುಣ್ ಅವರು ಯಾರಿಗೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬಂದಿರುವುದು. ನಮ್ಮ ಒಬ್ಬ ಶಿಕ್ಷಕನಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂತಂದರೆ, ಇಂತಹ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ಒಬ್ಬ ವ್ಯಕ್ತಿ ಯಾರೇ ಇರಲಿ, ಅದು ಯಾವುದೇ ಧರ್ಮ ರಾಜ್ಯಕ್ಕೆ ಯಾವುದು ನೋಡದೆ ನಾವು ಅವರಿಗೆ ಸಹಕಾರ ಮಾಡಬೇಕು. ಇವತ್ತು ಸಮಾಜದಲ್ಲಿ ಸಹಕಾರ ಮಾಡಲಿಕ್ಕೆ ಆಸೆ ಇದ್ದವರು ತುಂಬ ಮಂದಿ ಇದ್ದಾರೆ. ಇವತ್ತು ಸಮಾಜ ಸೇವೆ ಅಂತ ಹೋದ ಕೂಡಲೇ ಜನಗಳು ಹಿಂದಿನಿಂದ ಹೇಳುವುದೇನೆಂದರೆ, ಇವನಿಗೆ ಏನಾದರೂ ಎಂಚಾನ್ಲ ಆಸೆ ಉಂಡು, ಎಂಚಾನ್ಲ ಆಯ್ ಕಾಸು ಮಲ್ಪ ರಾಪುಂಡ ಅಂದ ಅಂಚಾಯೆ ಮಾತೊಂದಿಲ್ಲ ಅಂತ. ಇದೊಂದು ಸಣ್ಣ ವರ್ಡ್. ಇದು ನೀವು ಎಷ್ಟು ಮಂದಿ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವತ್ತು ಸಮಾಜ ಸೇವೆಯಲ್ಲಿ ಹಣ ಮಾಡಿದವರು ಯಾರು ಇಲ್ಲ, ಹೇಳೋದು ಮಾತ್ರ ಅಷ್ಟು ಮಾಡಿದ ಇಷ್ಟು ಮಾಡಿದ ಕೋಟಿಗಟ್ಟಲೆ ಸಮಾಜ ಸೇವೆ ಎಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಮನಸ್ಸಿದ್ದವ ಈ ಸೇವೆಗೆ ಬರಲಿಕ್ಕೆ ಆಗೋದಿಲ್ಲ. ಪ್ಲಸ್ ಸಮಾಜದಲ್ಲಿ ಇಂತಹ ಮಾತುಗಳನ್ನು ಕೇಳಲಿಕ್ಕೆ
ಮತ್ತು ಬಿಡಲಿಕ್ಕೆ ಗೊತ್ತಿದ್ದವು ಮಾತ್ರ ಇಂತಹ ಸಮಾಜಮುಖಿ ಸಂಘಟನೆಗಳಲ್ಲಿ ಸೇರಿಕೊಳ್ಬೇಕು, ಇಲ್ಲಾದರೆ ಸುಮ್ಮನೆ ಇರಬೇಕು. ಹಾಗೆ ನಿಮಗೆ 2-3 ಉದಾಹರಣೆಯನ್ನು ಕೊಡ್ತಾ ಈ ಕಾರ್ಯಕ್ರಮ ಬಂದವರನ್ನು ಸ್ವಾಗತ ಮಾಡ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ದಿನಗಳ ಹಿಂದೆ ಫ್ರಿಯೋನ್ ಎನ್ನುವಂಥ ಒಂದು ಮಗುವನ್ನು ಬದುಕಿಸಲಿಕ್ಕೆ, ಬೋನ್ ಮೇರೋ ಮಗುವನ್ನು ಬದುಕಿಸಲಿಕ್ಕೆ ಫಯಾಜ್ ಮಾಡೂರು ತಂಡ ಮತ್ತು ಮೆರ್ಸಿ ಫ್ರೆಂಡ್ಸ್ ಸರ್ಕಲ್ನವರು ಕೇವಲ 48 ಗಂಟೆಗಳಲ್ಲಿ ಸುಮಾರು 60,62,727 ರೂಪಾಯಿನ ಸಂಗ್ರಹ ಮಾಡಿ ಆ ಮಗುವಿಗೆ ಕೊಟ್ಟದ್ದು ಜೋರಾದ ಚಪ್ಪಾಳೆ ತಟ್ಟಬೇಕು. ಆ ಒಂದು ಸೇವೆಗೆ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತೇಳಿ ಇದರ ಮುಖೇನ 60 ಲಕ್ಷ ರೂಪಾಯಿ ಒಂದು ಮಗುವಿನ ಹೃದಯ ಬಡಿತಕ್ಕೆ, ಆ ಮಗು ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಏನನ್ನು ನೋಡದೆ ಆ ಮಗುವನ್ನು ಬದುಕಿಸಬೇಕು, ಈ ಜೀವಂತ ಬದುಕಿಸಬೇಕು ಎನ್ನುವಂಥ ಒಂದು ಚಿಂತನೆಯಿಂದ ಮಗುವನ್ನು ಬದುಕಿಸ್ಲಿಕ್ಕೋಸ್ಕರ 60 ಲಕ್ಷವನ್ನು 100, 200, 500, 300, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ತನಕ ಹೀಗೆ ಹಣವನ್ನು ಒಂದು ಮಗುವಿನ ಒಂದು ಜನರ ಒಂದು 2 ತಂಡ, ಮೆರ್ಸಿ ತಂಡ ಮತ್ತು ಫಯಾಜ್ ಮಾಡೂರು ಅವರ ಒಂದು ಸಣ್ಣ ಬರವಣಿಗೆಗೆ ಕೊಟ್ಟರು. ನೋಡಿ ಎಂಥ ಒಂದು ಸೇವೆ ನೋಡಿ. ಇದನ್ನು ಕೂಡ ಜನಗಳು ಹೇಳಿರ್ಬೋದು, ಇದರಲ್ಲಿ ಹಣ ಮಾಡ್ತಾರೆ ಅಂತ. ನೋಡಿ ಎಂಥ ಒಂದು ವಿಚಿತ್ರ, ಆ ಮಗು ಬದುಕಿತು ನೋಡಿ. ಇದು ಒಂದು ಸಮಾಜಕ್ಕೆ ಕೊಡುವಂಥ ದೊಡ್ಡ ನಿದರ್ಶನ. ಮತ್ತೊಂದು 3 ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಕೇರಳದಲ್ಲಿ ಅಬ್ದುಲ್ ರಹೀಮ್ ಎನ್ನುವ ಸೌದಿಯಲ್ಲಿ ಸಿಕ್ಕಿಕೊಂಡಂಥ ಒಬ್ಬ ವ್ಯಕ್ತಿ, ಒಳ್ಳೆಯ ಹುಡುಗಾವ, ಅವನನ್ನು ಬದುಕಿಸಲಿಕ್ಕೆ 3 ದಿನಗಳಲ್ಲಿ 34 ಕೋಟಿ ರೂಪಾಯಿಯನ್ನು ಈ ಒಂದು ಫೇಸ್ಬುಕ್ಕಲ್ಲಿ, ನಮ್ಮ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಕಲೆಕ್ಟ್ ಮಾಡಿದರು ನೋಡಿ ಕೇರಳದ ಜನತೆ. ಮತ್ತೊಂದು ಉದಾಹರಣೆ, ತನ್ವಿ ಬೆಳ್ತಂಗಡಿ ಅಂತೇಳಿ, ತನ್ವಿ ಕುಲಾಲ್ ಈಗ ಬರ್ತಾ ಇದೆ, ಲಿವರಿಂದ ಆಪತ್ತನ್ನು ಪಡ್ಕೊಂಡಂಥ ಒಂದು ಮಗುವನ್ನು ಬದುಕಿಸಲಿಕ್ಕೆ ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ ಎಲ್ಲ ಹಣವನ್ನು ಹಾಕ್ತಾ ಇದ್ದಾರೆ. ಯಾಕೆ ಈ 3 ಉದಾಹರಣೆ ಕೊಟ್ಟೆ ಅಂತಂದರೆ, ಯಾವುದೇ ವಿಚಾರ ಸಮಾಜಮುಖಿ ಚಿಂತನೆಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ. ಎಲ್ಲರೂ ಮನಸ್ಸಲ್ಲಿ ಒಂದು ಇರುತ್ತೆ, ಏನಾದರೂ ಸಮಾಜಕ್ಕೆ ಒಂದು ಕೊಡಬೇಕು ಅಂತೇಳಿ. ನಾನು ಒಂದು ಹೇಳ್ತೇನೆ ಈ ವೇದಿಕೆಯಲ್ಲಿ, ಪ್ರತಿಯೊಬ್ಬರು ಕೂಡ ತಾನು ಜೀವನ ಮಾಡುವ ಎಂಥ ಶೈಲಿಯ ಜೀವನ ಕೂಡ ಆಗಿರ್ಬೋದು, ಒಂದು 10% ಆದರೂ ಸಮಾಜಕ್ಕೆ ಅಂತೇಳಿ ವಿನಿಯೋಗ ಮಾಡುವಂಥ ಕೆಲಸವನ್ನು ಮನಪೂರ್ವಕವಾಗಿ ಎಲ್ಲಿಯೂ ಮಾಡಬಹುದು. ನಾವು ಸುಮ್ಮನೆ ಆಡಂಬರ ಮದುವೆಗೆ 10 ಲಕ್ಷ, 20 ಲಕ್ಷ, 50 ಲಕ್ಷ ಅಂತೇಳಿ ಒಂದು ಮದುವೆಯ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಇಷ್ಟು ವಿನಿಯೋಗಿಸ್ತೇವೆ ನಮ್ಮ ಮಕ್ಕಳ ಮದುವೆಗೆ. ಬಟ್ ಸಮಾಜಕ್ಕೆ ಅಂತೇಳಿ ಒಂದು 10 ರೂಪಾಯಿ ಆದರೂ ವಿನಿಯೋಗಿಸುವಂಥ ಒಂದು ಕೆಲಸ ಆ ಸಮಾಜಮುಖಿ ಸಂಘಟನೆಗಳಿಂದ ಆಗ್ತದೆ ಅಂತ ಹೇಳಿದರೆ, ಅದಕ್ಕೆ ಉದಾಹರಣೆ ಬೇರೆ ಅಲ್ಲ, ಈ ಅರುಣ ಎನ್ನುವಂಥ ಒಬ್ಬ ಯುವಕ ಅಂತ ಹೇಳಲಿಕ್ಕೆ ಇಲ್ಲಿ ಬಹಳ ಹೆಮ್ಮೆ ಪಡ್ತೇನೆ ನಾನು. ಖಂಡಿತ ನಿಜವಾಗಿ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಅರುಣು ನನಗೆ 2-3 ನಿದರ್ಶನ, ಒಂದೇ 5 ನಿಮಿಷ ಸಮಯ ಅಲ್ಲ, 5 ನಿಮಿಷ ಆಯ್ತು, ಇನ್ನು 5 ನಿಮಿಷ ಸಮಯ ಇದೆ. ನನಗೆ 2-3 ಉದಾಹರಣೆಗೆ ನಾನು ಫೋನ್ ಮಾಡಿದೆ ಅರುಣಿಗೆ. ಇದು 7 ವರ್ಷದ ಹಿಂದಿನ ಕತೆ, ಒಂದು 5 ವರ್ಷದ ಹಿಂದಿನ ಕತೆ. ಅವರಿಗೆ ಏನಿಲ್ಲ, ಅವರನ್ನು ಇಲ್ಲಿಂದ ಆ ಹೆಣವನ್ನು ಕೊಂಡೋಗಬೇಕು, ಎಲ್ಲಿಗೆ, ಸುಳ್ಯ ಕಡೆ ಕೊಂಡೋಗಬೇಕು. ರಾತ್ರಿ 12:30 ಗಂಟೆಗೆ ಫೋನು. ಈ ಮನುಷ್ಯ ಹಾಗೆ ಮಾತಾನೆ ಒಂದು ಹೆಣವನ್ನು ಸಾಗಿಸಿ ತಂದು ಇಲ್ಲಿ ಬಂದು ಮಲಗಿದಷ್ಟೇ 12:30 ರಾತ್ರಿ. ಫೋನ್ ಮಾಡಿದ ಕೂಡಲೇ ಬಚ್ಚಲಿಲ್ಲ, ಏನಾಗಲಿ, ಎಲ್ಲಿ ಉಂಟು ಹೆಣ ಅಂತೇಳಿ ಕೇಳಿದ್ದೆ. ಎಲ್ಲಿ ಉಂಟು ಮಾಷೆ ಹೆಣ ಅಂತ, ಎಲ್ಲಿದ್ದೆ, ಅದನ್ನು ನಾನು ಕೊಂಡೋಗ್ಬೇಕು ಅಷ್ಟೇ ಅಲ್ಲ. ಅವನಿಗೆ ಆವಾಗ ನಿಮಗೆ ವಾಟ್ಸಪ್ ಇರಲಿಲ್ಲ, ಒಂದು ಎಂಥ ಇರಲಿಲ್ಲ. ಅಂಥ ಸಮಯದಲ್ಲಿ ಹೆಣವನ್ನು ಸಾಗಿಸುವಂಥ ಕೆಲಸವನ್ನು ಒಂದು ಕಾಯವಾಚ ಮನಸ ನನಗೆ ಎಷ್ಟು ಕೊಡ್ತೀರಿ ಅಂತೇಳಿ ಇಲ್ಲಿ ಕೇಳಲಿಲ್ಲ. ಹಾಗಾಗಿ ತುಂಬ ಮಂದಿಗೆ ಅರುಣ್ ಏನೋ ಅಂತೇಳಿ ಇರ್ಬೋದು, ಬಟ್ ನಮಗೆ ಅವರ ಆ ಒಂದು ವ್ಯಕ್ತಿತ್ವ ಹಿಡಿಸಿದೆ. ಆ ವ್ಯಕ್ತಿತ್ವಕ್ಕೆ ಇವತ್ತು ಕಾರುಣ್ಯ ಫೌಂಡೇಶನ್ ಎನ್ನುವಂಥದ್ದನ್ನು ಒಟ್ಟಿಗೆ ಕಟ್ಟಿಕೊಂಡು ಏನಾದರೂ ಸಮಾಜಕ್ಕೆ, ಇಲ್ಲಿನ ಪರಿಸರದ ಮಕ್ಕಳಿಗೆ ಒಂದು ಏನಾದರೂ ಒಂದು ಮಾಡಬೇಕು. 10 ಮಂದಿ ಇದು, ತುಂಬ ಮಂದಿ ಕೈ ಜೋಡಿಸಿದ್ದಾರೆ. ಖಂಡಿತ ಇಂಥ ಕೋಟಿಗಟ್ಟಲೆ ಕೈ ಜೋಡಿಸುವಾಗ ಇದೊಂದು 1.5 ಲಕ್ಷದ ಬಜೆಟ್. ಖಂಡಿತ ಇವತ್ತು ಮಳೆ ಬರ್ತದೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ 2 ಗಂಟೆ ನಂತರ ಭಾಸ್ಕರ್ ಅವರಿಗೆಲ್ಲ ಫೋನ್ ಮಾಡಿ ಒಂದು ಶೀಟನ್ನು ಕೂಡ ಹಾಕಿಕೊಂಡು ಏನೇ ಆಗಲಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ವೈಭವಪೂರ್ವವಾಗಿ ಮಾಡಬೇಕು ಅಂತೇಳಿ. ಹಾಗಾಗಿ ಇಂಥ ಮನಸ್ಸನ್ನು ಇಟ್ಟುಕೊಂಡು ಅರುಣ್ ಮತ್ತು ತಂಡ, ಆನಂದ ಮಾಸ್ಟರ್ ಒಂದು ಒಳ್ಳೆಯ ಹೆಸರು ಕೊಟ್ಟರು. ಇದರ ಹಿಂದೆ ಒಂದು 5-6 ಮಂದಿ ದುಡ್ದೆವು. ಇಷ್ಟು ಮಂದಿಗೆ ಸಹಕಾರ ಆಗ್ತದೆ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕೈ ಜೋಡಿಸುವಂತ ಇರುವಂಥದ್ದು ಒಂದು 23 ಮಕ್ಕಳಿಗೆ, ಅದು ಅಂತಹ ಬಡ ಮಕ್ಕಳಿಗೆ ಹತ್ತಿರದ ವಿದ್ಯೋದಯ ಆಗಿರ್ಬೋದು, ಕೆಲವು ಶಾಲೆಗಳ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಯ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು, ಅವರಲ್ಲಿ ನಾವು ಹೋಗಿ ಕೇಳಲಿಲ್ಲ, ಅವರೇ ನಮ್ಮ ಹತ್ರ ಕೇಳಲಿಕ್ಕೂ ಬರಲಿಲ್ಲ. ನಾವೇ ಅಂಥ ಮಕ್ಕಳನ್ನ ಹುಡುಕಿ ಅವರಿಗೆ ಒಂದು 23 ಮಂದಿ ಕಲಿಕಾ ಪರಿಕರ, ಅದು ಬ್ಯಾಗ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಒಂದು ಒಳ್ಳೆಯ ಬ್ಯಾಗ್. ಸುಮ್ಮನೆ ನಾವು ಕೊಡ್ತೇವೆ ಅಂತೇಳಿ ನಿಮಗೆ ಲಾಟು ಬೊಟ್ಟನ್ನು ಕೊಡುವುದಲ್ಲ, ಪುಸ್ತಕ ಕೂಡ ಅಷ್ಟು ಅದ್ಭುತವಾದಂಥ ಆ ಸಬ್ಜೆಕ್ಟಿಗೆ ಎಲ್ಲ ವಿಷಯಗಳಿಗೆ ಬೇಕಾಗಿರುವಂಥ ಪಠ್ಯ ಪುಸ್ತಕ ಎಲ್ಲವನ್ನು ಕೂಡ ಕೊಡುವಂಥದ್ದು. ಮತ್ತು ಮಗುವಿಗೆ ಒಂದು ಕೊಡೆಯನ್ನು ಕೊಡುವಂಥ ಕಾರ್ಯಕ್ರಮ. ಅದರೊಂದಿಗೆ ಬಹಳ ವಿಶೇಷ ಅಂತ ಹೇಳಿದರೆ, ಕುಮಾರಿ ನುರ್ಮಾ ಅವರು, ಪ್ರಕಾಶ್ ಮಾಡೂರು ಅವರ ವ್ಯಕ್ತಿತ್ವ ಎಲ್ಲ ಕೇಳಿದರೆ, ಪ್ರಕಾಶ್ ಮಾಡೂರು ದೀರ್ಘಾವಧಿ ಅಂದರೆ ಮರಣೋತ್ತರ ಪರೀಕ್ಷೆ ಮಾಡುವಂಥವರು, ನಮ್ಮ KS ಹೆಗ್ಡೆ ಅವರನ್ನೆಲ್ಲ ಯಾರು ಗುರುತಿಸಿದವರೇ ಅಲ್ಲ. ಮರಣೋತ್ತರ ಪರೀಕ್ಷೆ ಅಂತೇಳಿದ್ರೆ ನಿಮಗೆ ಗೊತ್ತಿದೆ ಅದು ಯಾವ ರೀತಿಯ ಇರ್ಬೋದು ಅಂತ. ಸುಮಾರು 17 ವರ್ಷಗಳಿಂದ ಮಾಡ್ತಾರೆ ಅಂತ ಹೇಳಿದರೆ. ಆಲ್ವಿನ್ ಡಿಸೋಜಾ
ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು. ಅವರು ಕೂಡ ಒಳ್ಳೆಯ ಸಮಾಜ ಸೇವಕರು. ನಿರ್ಮಾ ಡಿಸೋಜಾ ಈಗ ತಾನೇ ನಮ್ಮ ಉಳ್ಳಾಲ ತಾಲೂಕಿಗೆ ಪ್ರಥಮ ಪ್ರಶಸ್ತಿ ಅಂತ ಹೇಳಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡವರು. ತುಂಬ ಆ ಒಂದು ಸಣ್ಣ ಪ್ರಾಯ, ಮದುವೆ ಆಗಲಿಲ್ಲ. ಆ ನಿರ್ಮಾಣದ ಸೇವೆ ನೋಡಿದರೆ ಅದ್ಭುತವಾದಂಥ ಸೇವೆಗಳು. ಬದ್ರುದ್ದೀನ್ ಇದ್ದಾರೆ, ಇಡೀ ಹರೇಕಲ ಪಂಚಾಯತಿನ ಒಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುವ ಒಂದು ಕೆಲಸವನ್ನು ಮಾಡಿದಂಥ ಬದ್ರು ಫರೀದ್ ನಗರ್ ಅವರನ್ನು ಗೌರವಿಸುವಂಥದ್ದು. ಲೂಕಸ್ ಡಿಸೋಜಾ ಬಂದಿದ್ದಾರೆ ಅಂತ ಭಾವಿಸ್ತೇನೆ. ಆಂಬುಲೆನ್ಸ್ ಮಾತ್ರ ಅಲ್ಲದೆ ಈ ಲೂಕಸ್ ಡಿಸೋಜಾ ಅವರು ಮತ್ತೆ ಸನ್ಮಾನ ಪತ್ರ ವಾಚನ ಮಾತ್ರ ಇರ್ತದೆ. ಅವರ ಕತೆ ಕೇಳಿದರೆ ಅದು ಇಂಥ ಒಂದು ಜನ ಕೂಡ ನಮ್ಮ ಪರಿಸರದಲ್ಲಿ ಇದ್ದಾರಾ ಅಂತೇಳಿ ಭಾವಿಸಬೇಕು. ಅಂಥ ಒಬ್ಬ ವ್ಯಕ್ತಿತ್ವದ ಲೂಕಸ್ ಡಿಸೋಜಾ ಫ್ರೀಸರ್ ಅವರ ಮನೆಯಲ್ಲೇ ಉಂಟು. ಈ ಎಷ್ಟೋ ಮಂದಿ ಹೆಣವನ್ನು ಬಿಟ್ಟು ಹೋಗ್ತಾರೆ, ಸಂಬಂಧಿಕರೇ ಇರುವುದಿಲ್ಲ, ಅದು ಹೆಣವನ್ನು ಸುಡಬೇಕು. ಅಂಥ ಸಂದರ್ಭದಲ್ಲಿ ಎಂತ ಮಾಡೋದು ಅಂತೇಳಿ ವಿಳಾಸ ಸಿಗೋ ತನಕ ಅವರ ಮನೆಯಲ್ಲೇ ಒಂದು ಫ್ರೀಸರಲ್ಲಿ ಇಟ್ಟುಬಿಟ್ಟು ಮತ್ತೆ ಸಂಬಂಧಿಕರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಮತ್ತೆ ಅದನ್ನು ಕೊಂಡೋಗಿ ಅಂತ್ಯಕ್ರಿಯೆ ಮಾಡುವಂಥ ಎಂಥ ಕೆಲಸ ನೋಡಿ. ಅಂಥ ಕೆಲಸವನ್ನು ಲೂಕೋಸ್ ಅವರು ಮಾಡಿದರೆ, ಸುಧಾಕರ್ ನಾಯಕ್ ಅವರು ನಮ್ಮ ಹಸೆಗೊಳ್ಳಿ ಅವರೇ ತುಂಬ ಹೆಣ್ಣು ಮಕ್ಕಳಿಗೆ ಮದುವೆಗೆ ತುಂಬ ಸಹಾಯ ಮಾಡಿದಂಥ, ಚೆನ್ನಪ್ಪ ಕೊಂಡನ ಹಲವು ವರ್ಷಗಳಿಂದ ಸ್ಮಶಾನ ಭೂಮಿಯಲ್ಲಿ ದಫನ ಕಾರ್ಯವನ್ನು ಮಾಡೂರಲ್ಲಿ ಮಂಗಳೂರಲ್ಲಿ ಮಾಡಿದಂಥ ವಿಶೇಷ ವ್ಯಕ್ತಿತ್ವದ ಒಂದು 7 ಮಂದಿಯನ್ನು ಇವತ್ತು ಗೌರವಿಸಲಿಕ್ಕಿದ್ದೇವೆ. ಎಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಭಕ್ತಿಯ ಸ್ವಾಗತವನ್ನು ಮೊದಲಿಗೆ ಸಲ್ಲಿಸುತ್ತಾ ಈ ಉದ್ಘಾಟನೆಯನ್ನು ಯಾರು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಮ್ಮಲ್ಲೇ ಒಂದು ಆಯಿತು. ಅದು ರೆವರೆಂಡ್ ಫಾದರ್ ವಿಕ್ಟರ್ ಡಿಮಲ್ ಅವರು, ಧರ್ಮಗುರುಗಳು, ಒಬ್ಬ ದೇವರ ಕೆಲಸವನ್ನು ಮಾಡ್ತಾ ಇರುವಂತಹ, ಹಲವು ಮಕ್ಕಳಿಗೆ ಜನರಿಗೆ ಬೇಕಾದಂಥ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಇರುವಂಥವರು ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲೋ ಅವರು ನಮ್ಮ ಕರೆಗೆ ಹೋಗೊಟ್ಟು ಭಾಳ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನೆರೆದ ಎಲ್ಲ ನಾಗರಿಕರ ಪರವಾಗಿ ಭಕ್ತಿಯ ನಮನಗಳನ್ನು ಸ್ವಾಗತಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ಹಸೆಗೋಳಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರು, ಹಲವಾರು ಸಮಾಜಮುಖಿ ಕೆಲಸಗಳನ್ನು ಬಹಳ ಅದ್ಭುತವಾಗಿ ನಿರ್ವಹಿಸಿಕೊಂಡು ಬಂದವರು. ಇಲ್ಲಿ ದೇವಸ್ಥಾನ ಆಗಿರ್ಬೋದು, ಮಂದಿರ, ದೇವಸ್ಥಾನ ಎಲ್ಲದಲ್ಲಿ ಕೂಡ ತನ್ನ ತೊಡಗಿಸಿಕೊಂಡವಳು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾತ್ರವಲ್ಲದೆ ಮದನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಸಭಾಧ್ಯಕ್ಷತೆ ವಹಿಸಿಕೊಂಡವರು, ಇವತ್ತು ಕಾರುಣ್ಯ ಫೌಂಡೇಶನ್ ಹೆಸರು ನೀಡಿದವರು. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆನಂದಕ್ಕೆ ಹಸೆಗೋಳಿ ಸಭಾಧ್ಯಕ್ಷರು, ಇವರಿಗೂ ಕೂಡ ಅರುಣ್ ಡಿಸೋಜಾ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಹಾಗೆ ಮತ್ತೊರುವರು ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಿಗುವುದೇ ವಿರಳ. ಅಂತಹ ಸಮಾಜಮುಖಿ ಹಿತಚಿಂತಕರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ರಮೇಶ್ ಎಂ ವರ್ಣಿಕರ ಬಿ ಬಹಳ ಪ್ರೀತಿಯಿಂದ ಮೊದಲೇ ಸಮಯಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ಕೊಡುಗೆ ದಾನಿಗಳು, ನಮ್ಮವರೇ, ಸಮಾಜಮುಖಿ ಹಿತಚಿಂತಕರು. ರಮೇಶ್ ಅವರನ್ನ ಭಕ್ತಿಯ ಸ್ವಾಗತವನ್ನು ಬಯಸ್ತೇನೆ ಸರ್. ಪ್ರೀತಿಯ ಸ್ವಾಗತ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ. ರೆವರೆಂಡ್ ಫಾದರ್ ವಿಕ್ಟರ್ ಡಿಮಲ್ಲ, ಧರ್ಮಗುರುಗಳು, ಮರುಸೇನಮ್ಮವರ ದೇವಾಲಯ, ಪನ್ನೀರು ದೇರಗಟ್ಟೆ. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಕೆಲವು ಕಾರ್ಯಕ್ರಮ ನಾವು ಕಂಡು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಿ ಅವರೊಂದಿಗೆ ಸಹಕಾರ ನೀಡಿದ್ದೇವೆ. ಊರಿನ ಎಲ್ಲ ಸಜ್ಜನ ಬಾಂಧವರು ಇವರು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ತನುಬನ ದಳಗಳನ್ನು ಸಹಕಾರ ಖಂಡಿತ ನೀಡಬೇಕು. ಯಾರು ಕೂಡ ಈ ಒಂದು ಒಳ್ಳೆಯ ಮನಸ್ಸಿಂದ ಸಮಸ್ಯೆ ಮಾಡಬೇಕು ಹೊರಗೆ ಬರೋದು ಯಾರೂ ಇಲ್ಲ. ಈ ಅರುಣ್ ಡಿಸೋಜಾ ಮಾಡುವಂಥ ಒಳ್ಳೆಯ ಅತ್ಯುತ್ತಮ ಕೆಲಸಕ್ಕೆ ಎಲ್ಲರೂ ಕೂಡ ಸಹಕಾರ ಬೇಕು. ಏನು ಅವರು ಅತ್ಯಂತ ಶ್ರೀಮಂತರಲ್ಲ, ಎಲ್ಲ ಅತಿಥಿಗಳ ಹಾಗೂ ಸಮಾಜ ಬಾಂಧವರ ಸಹಕಾರದಿಂದ ಈ ಒಂದು 1 ಲಕ್ಷದ ಬಜೆಟನ್ನು ಹೊಂದಾಣಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು, ಸಜ್ಜಮಾದವರು ಎಲ್ಲರೂ ತನು ಮನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಯ ವಿನಂತಿಸ್ತಾ ಇದ್ದೇನೆ. ಇದೀಗ ಕಾರುಣ್ಯ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮ ದೀಪ ಬೆಳಗಿಸುವುದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಾರುಣ್ಯ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮ ದೀಪ ಬೆಳಗಿಸುವುದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವರು ಎದ್ದು ನಿಂತು ಗೌರವದಿಂದ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಬೇಕು. ಈ ಒಂದು ಕಾರುಣ್ಯ ಫೌಂಡೇಶನ್ ಇನ್ನೂ ಬೆಳಗಲಿ. ಮುಂದಿನ ವರ್ಷ ಹೆಚ್ಚು ಮಂದಿಗೆ ವಿದ್ಯಾರ್ಥಿ ವೇತನ ಅಥವಾ ಪುಸ್ತಕಗಳು ಸಿಗುವಂಥ ಕನಸನ್ನು ಅರುಣ್ ಡಿಸೋಜಾ ಅವರು ಹಮ್ಮಿಕೊಳ್ಳ ಎಂದು ಹೇಳುತ್ತಾ ಉದ್ಘಾಟನೆ ಮಾಡಿದಂತೆ ಎಲ್ಲರೂ ಕೂಡ ಹಾರೈಸಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ ಸರ್. ಫೌಂಡೇಶನ್ ಇದರ ಉದ್ಘಾಟನೆಯ ಸಮಾರಂಭಕ್ಕೆ ಅಧ್ಯಕ್ಷರಾಗಿರುವ ಶ್ರೀಮಾನ್ ಆನಂದ್ ಕೆ ಹಸೆಗೋಳಿ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡುತ್ತಾ, ವೇದಿಕೆಯ ಮುಂದಿನ ಭಾಗದಲ್ಲಿದ್ದ
ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಸಂಜೆಯ ವೇಳೆಯಲ್ಲಿ ಕಾರುಣ್ಯ ಫೌಂಡೇಶನ್ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದರೆ ಇದರ ಮುಖಾಂತರ, ಈ ಫೌಂಡೇಶನ್ ಮುಖಾಂತರ ಅರುಣ್ ಡಿಸೋಜ ಅವರ ಅಧ್ಯಕ್ಷತೆಯಲ್ಲಿ ಇನ್ನು ಹಲವಾರು ಅವರ ಮಿತ್ರರ ಆ ಒಂದು ರೀತಿಯ ಆಲೋಚನೆಯಿಂದ ಜನರನ್ನು ಒಟ್ಟುಗೂಡಿಸಿ ಈವಾಗಲೇ ಕಳೆದ ಒಂದು 10-12 ವರ್ಷದಿಂದ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರಂತ ಕೇಳಿ ತುಂಬ ಸಂತೋಷ ಆಗ್ತಾಯಿದೆ. ಅರುಣ್ ಡಿಸೋಜರನ್ನು ಕಳೆದ 3 ವರ್ಷಗಳಿಂದ ನನಗೆ ಪರಿಚಯ ಇದೆ. ನಮ್ಮ ಚರ್ಚಿನ ಒಬ್ಬ ಮೆಂಬರ್ ಆಗಿ, ಆಡಳಿತ ಮಂಡಳಿಯ ಒಬ್ಬ ಮೆಂಬರ್ ಆಗಿ ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇವಾಗಲೇ ತ್ಯಾಗಮ್ರವರು ಅವರ ಬಗ್ಗೆ ಹೇಳಿದರು, ಯಾವಾಗಲೂ ಸಹ ಯಾವುದೋ ಒಂದು ಕೆಲಸಕ್ಕೆ ಅಥವಾ ಸೇವೆಗೆ ಅವರಿಗೆ ಫೋನ್ ಮಾಡಿದರೆ ಇಮ್ಮಿಡಿಯೇಟ್ ಆಗಲಿ ಅವರು ಬರ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಅವರ ಆ ಒಂದು ಆಲೋಚನೆ ಇದ್ದ ಇನ್ನೂ ಹಲವಾರು ಒಟ್ಟುಗೂಡಿ ಬಂದು ಈ ಒಂದು ಫೌಂಡೇಶನನ್ನು ಇವತ್ತು ಆರಂಭಿಸ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಈ ಒಂದು ಫೌಂಡೇಶನ್ ಮೇಲೆ ಭಗವಂತನ ಆಶೀರ್ವಾದವನ್ನು ನಾನು ಬೇಡ್ತಾ ಇದ್ದೇನೆ. ಇಷ್ಟರವರೆಗೆ ಏನೆಲ್ಲ ಸೇವೆಯನ್ನು ನೀವು ಮಾಡಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಮತ್ತು ಸಮಾಜಕ್ಕೆ ಮೆಚ್ಚುವಂಥ ಇನ್ನೂ ಹಲವಾರು ಕಾರ್ಯಗಳನ್ನು, ಕೆಲಸಗಳನ್ನು, ಸೇವೆಗಳನ್ನು ನೀವು ಮಾಡಬೇಕು. ಮತ್ತು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅಂತ ನನ್ನೊಂದು ಆಸೆ. ಈ ಒಂದು ಫೌಂಡೇಶನ್ ಇದೊಂದು ರೆಡಿ ಮಾಡಬೇಕಾದ್ರೆ ಹಲವಾರ ಸಹಾಯ ಹಾಗೂ ಅವರ ಒಂದು ಆಲೋಚನೆ ಖಂಡಿತವಾಗಿ ಇರಲೇಬೇಕು. ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸ್ತಿದ್ದೇನೆ. ಅದೇ ರೀತಿ ಇವರು ಇವತ್ತು ಕೆಲವು ಮಕ್ಕಳಿಗೆ ಅವರ ಕಲಿಯುವಿಕೆಗೆ ಆಧಾರವಾಗುವ ಪುಸ್ತಕಗಳಾಗ್ಬೋದು, ಕೊಡೆ ಆಗ್ಬೋದು, ಬ್ಯಾಗ್, ಅದನ್ನು ನೀವು ಕೊಡ್ತಾ ಇದ್ದೀರಾ. ಖಂಡಿತವಾಗಿ ಆ ಮಕ್ಕಳ ಮುಂದಿನ ಜೀವನದಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಕ್ಕೋಸ್ಕರ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಖಂಡಿತ ಇರ್ತದೆ ಅಂತ ನನ್ನ ಭಾವನೆ ಇದೆ. ಅದೇ ರೀತಿ ಇವತ್ತೊಂದು 7 ಮಂದಿಯನ್ನು ನೀವು ಸನ್ಮಾನಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತಿನ ಪ್ರಪಂಚದಲ್ಲಿ, ಸಮಾಜದಲ್ಲಿ ಏನೋ ಒಳ್ಳೆಯ ಮಾಡಿದವರನ್ನು ಬೆನ್ನು ತಟ್ಟುವ ಬದಲು ಅವರನ್ನು ಯಾವ ರೀತಿಯಲ್ಲಿ ಕೆಳಗೆ ತರಲಿಕ್ಕೆ ಆಗ್ತದೆ ಅಂತ ಆ ಒಂದು ಭಾವನೆ ಮತ್ತು ಆ ಒಂದು ಕೆಲಸ ಆಗ್ತಾಯಿದೆ. ಆದರೆ ಈ ಫೌಂಡೇಶನ್ನ ಅರುಣ್ ಡಿಸೋಜ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲರ ಆ ಒಂದು ಒಳ್ಳೆತನದಿಂದ ಸಾಧನೆ ಮಾಡಿದವರನ್ನು ಬೆನ್ನು ತಟ್ಟಿ ಇನ್ನೂ ಒಳ್ಳೆಯದು ಮಾಡಿ, ಇನ್ನೂ ಮುಂದೆ ಹೋಗಿ, ಇನ್ನೂ ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಆ ಒಂದು ಮಾಡುವ ಆ ಒಂದು ಸನ್ಮಾನ ಇನ್ನೊಂದು ಒಳ್ಳೆಯ ಕಾರ್ಯ ಆಗಿದೆ. ಯಾಕಂತ ಹೇಳಿದರೆ ಇವತ್ತಿನ ಪ್ರಪಂಚದಲ್ಲಿ, ಸಮಾಜದಲ್ಲಿ ನಾನು ಈವಾಗಲೇ ಹೇಳಿದಾಗೆ ಯಾರಾದರೂ ಏನು ಒಳ್ಳೆಯದು ಮಾಡಿದರೆ ಏನಾದರೂ ಅದಕ್ಕೆ ಇನ್ನೊಂದು ಅರ್ಥ ಕೊಡುವುದು ನಮ್ಮಲ್ಲಿ ಆ ಒಂದು ರೂಢಿ ಆಗಿದೆ. ಏನೂ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥವ್ರನ್ನು ಮತ್ತು ಏನು ವಿಶೇಷ ಮಾಡಿದರೆ ಅದೇನು ಒಂದು ದೊಡ್ಡ ಕೆಲಸ, ಏನಾದರೂ ಅದರಲ್ಲಿ ಬೇರೆ ಒಂದು ಅವರ ಇಂಟ್ರೆಸ್ಟ್ ಇರ್ಬೋದು, ಹೀಗೆ ಮಾತಾಡಿ ಅವರನ್ನು ಕೆಳಗೆ ತರುವಂಥ ಆ ಒಂದು ಆಲೋಚನೆ, ಮಾತುಗಳು ಮತ್ತು ಪ್ರಕ್ರಿಯೆ ಆಗ್ತಾಯಿದೆ. ಆದರೆ ಇವತ್ತು ಈ ಒಂದು ಫೌಂಡೇಶನ್ ಮುಖಾಂತರ 7 ಮಂದಿಯವರನ್ನು ಗುರುತಿಸಿ, ಬೇರೆ ಬೇರೆ ಧರ್ಮದವರನ್ನು ಗುರುತಿಸಿ, ಅವರು ಏನು ಸಾಧನೆ ಮಾಡಿದ್ದಾರೆ ಆ ಸಾಧನೆಯನ್ನು ಮೆಚ್ಚಿ ಅವರಿಗೆ ಬೆನ್ನು ತಟ್ಟಿ ಇನ್ನೂ ಮುಂದೆ ಒಳ್ಳೆಯ ಮಾಡಿ ಆ ಒಂದು ಮಾತು ತುಂಬ ಒಳ್ಳೆಯ ಒಂದು ಕಾರ್ಯವಾಗಿದೆ. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾತು ಬೇಕು, ನಮ್ಮೆಲ್ಲರಿಗೂ ನಮ್ಮ ಬೆನ್ನು ತಟ್ಟಬೇಕು. ಮತ್ತು ಪ್ರತ್ಯೇಕವಾಗಿ ಮಕ್ಕಳಿಗೆ ಮತ್ತು ಸಾಧನೆ ಮಾಡಿದವರಿಗೆ ಒಂದು ಸ್ವಲ್ಪ ಬೆನ್ನು ತಟ್ಟಿ ನೀವು ಒಳ್ಳೆ ಮಾಡಿದೀಯಾ, ಇನ್ನೂ ಒಳ್ಳೆ ಮಾಡು ಅಂತ ಹೇಳಿದರೆ ಖಂಡಿತವಾಗಿ ಆ ವ್ಯಕ್ತಿ, ಆ ಮಗು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದೆ ಸೇವೆ ಮಾಡ್ತಾರೆ, ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಹಲವಾರು ಸಮಯದಲ್ಲಿ ನಾವು ಆ ಮಕ್ಕಳಿಗೆ ಆಗ್ಬೋದು, ಸಾಧನೆ ಮಾಡಿದವರಿಗೆ ಆಗ್ಬೋದು, ಒಂದು ಒಳ್ಳೆಯ ಮಾತು ಹೇಳದೆ, ಅವರ ಬೆನ್ನು ತಟ್ಟದೆ ಮಾಡಿದ್ರಿಂದ ಹಲವು ರೀತಿಯಲ್ಲಿ ನಾವು ಅವರ ಜೀವನದಲ್ಲಿ ಅವರು ಮುಂದೆ ಬರಲಿಕ್ಕೆ ನಾವು ಒಂದು ಅಡ್ಡಿ ಆಗ್ತಾ ಇದ್ದೇವೆ. ಅದರಿಂದ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ. ಪ್ರಪಂಚದಲ್ಲಿ 3 ವರ್ಗದ ಜನರಿದ್ದಾರಂತೆ.
ಒಂದು ವರ್ಗದ ಜನರು ಅವರು ಮತ್ತು ಅವರ ಜೀವನ, ಅವರ ಕುಟುಂಬ. ನಮ್ಮ ಕೊಂಕಣಿಯಲ್ಲಿ ಒಂದು ಗಾದೆ ಇದೆ, ನಾನು ಮತ್ತು ನನ್ನ ದೇವರು, ನಾನು ಮತ್ತು ನನಗೆ ನನ್ನ ದೇವರು. ಮತ್ತು ಬೇರೆ ಸಮಾಜದಲ್ಲಿ ಯಾವುದಕ್ಕೂ ಅವರು ಹೋಗೋದಿಲ್ಲ. ನಾನು ಯಾರಿಗೂ ಏನು ಮಾಡೋದಿಲ್ಲ, ಬೇರೆಯವರು ನನಗೆ ಉಪದ್ರ ಮಾಡಬಾರ್ದು. ಆ ಒಂದು ಸ್ವಾರ್ಥ ಜೀವನ ಒಂದು ವರ್ಗದ ಜನರಂತೆ. ಎರಡನೇ ವರ್ಗದ ಜನರಿದ್ದಾರಂತೆ, ಅವರು ಬೇರೆಯವರಿಗೆ ಸೇವೆ ಮಾಡ್ತಾರೆ, ಏನಾದರೂ ಒಳ್ಳೆಯದನ್ನು ಮಾಡ್ತಾರೆ. ಆದರೆ ಒಂದು ಆಸೆ ಇದೆ, ಅವರ ಹೆಸರು, ಅವರು ಒಂದು ದೊಡ್ಡ ಮನುಷ್ಯರಂತ ಜನರು, ಸಮಾಜ ಅವರನ್ನು ಪುರಸ್ಕೃತ ಮಾಡಬೇಕು, ಹೀಗೆಲ್ಲ ಆ ಒಂದು ಸ್ವಾರ್ಥ ಒಂದು ಆಲೋಚನೆ ಇದೆ. ಮೂರನೇ ವರ್ಗದವರಿದ್ದಾರಂತೆ, ಅವರಿಗೆ ಒಳಿತು ಮಾಡಲೇಬೇಕು. ಯಾಕೆಂತ ಹೇಳಿದರೆ ಅವರು ಒಳ್ಳೆಯವರು, ಅವರ ಹೃದಯ ಒಳ್ಳೆಯದು, ಅವರ ಮನಸ್ಸು ಒಳ್ಳೆಯದು, ಅವರಲ್ಲಿದ್ದ ಎಲ್ಲ ಆಲೋಚನೆಗಳು ಭಾವನೆಗಳು ಎಲ್ಲ ಒಳ್ಳೆಯದು. ಅದರಿಂದ ಅವರನ್ನು ಒಳ್ಳೆಯದನ್ನು ಮಾಡಲೇಬೇಕು. ಒಳ್ಳೆಯದನ್ನು ಮಾಡದೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಸಮಾಜದಲ್ಲಿ ಇಂಥವರು ಹಲವಾರು ಮಂದಿ ಇದ್ದಾರೆ. ಈ ಒಂದು ಫೌಂಡೇಶನ್ ಅರುಣ್ರವರು ಮತ್ತು ಅವರ ಒಟ್ಟಿಗೆ ಇರುವವರು ಖಂಡಿತ ಈ ಒಂದು ಮೂರನೇ ವರ್ಗದವರಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವಾಗಲೇ ಅವರ ಒಳ್ಳೆಯ ಕೆಲಸಗಳು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆ ಬಗ್ಗೆ ಇನ್ನು ಮುಂದೆಯೂ ಅವರ ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಇನ್ನು ಮುಂದೆ ಬರುವ ಎಲ್ಲರ ಅಧ್ಯಕ್ಷರ ಹಾಗೂ ಎಲ್ಲರ ಒಂದು ಒಗ್ಗೂಟದಿಂದ ಈ ಫೌಂಡೇಶನ್ ಇನ್ನೂ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ, ನಮ್ಮ ಊರಿಗೆ ಒಳ್ಳೆಯದಾಗಲಿ, ಮತ್ತು ನಮ್ಮ ರಾಜ್ಯಕ್ಕೆ, ದೇಶಕ್ಕೂ ಒಳ್ಳೆಯದಾಗಲಿ ಅಂತ ನನ್ನ ಆಸೆ. ಈ ಒಂದು ಫೌಂಡೇಶನ್ ಮೇಲೆ ಮತ್ತು ಇಷ್ಟವರೆಗೆ ಆದ ಎಲ್ಲ ಒಳ್ಳೆಯ ಕಾರ್ಯಗಳ ಮೇಲೆ, ಮುಂದೆ ಆಗುವ ಕೆಲಸಗಳ ಮೇಲೆ ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಪ್ರತ್ಯೇಕವಾಗಿ ಅರುಣ್ರವರಿಗೆ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ದೇವರ ಆಶೀರ್ವಾದಗಳು. ಇದೀಗ ಆಯ್ದ ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ. ಪ್ರಥಮವಾಗಿ ಕೊಣಾಜಪದವ ಶಾಲೆ, ಧನ್ವಿತ್ 4ನೇ ತರಗತಿ, ಧನ್ವಿತ್ 4ನೇ ತರಗತಿ, ಕೊಣಾಜಪದವ ಶಾಲೆ. ತವಿಯಾ 5ನೇ ತರಗತಿ, ಕೊಣಾಜಪದವ ಶಾಲೆ. ಅರ್ಪಿತಾ 6ನೇ ತರಗತಿ, ಅರ್ಪಿತಾ. ಧರ್ಮಗುರುಗಳು ಈ ಒಂದು ಪುಸ್ತಕ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಸುಹೇಲ್, ಲಿಖಿತಾ, ರೋಶನಿ, ಕೊಣಾಜಪದವ ಶಾಲೆಯ ವಿದ್ಯಾರ್ಥಿಗಳು. ಧನ್ವಿತಾ, ತವಿಯಾ, ಅರ್ಪಿತಾ, ಮೊಹಮ್ಮದ್ ಸುಹೇಲ್. ತವಿಯಾ, ಮೊಹಮ್ಮದ್ ಸುಹೇಲ್, ಲಿಖಿತಾ. ಪ್ರತೀಕ್ಷಾ, ಸುದೀಕ್ಷಾ, ಭೂಮಿಕಾ, ಸ್ನೇಹ, ಭವ್ಯಶ್ರೀ ವಿದ್ಯೋದಯ ಅನುದಾಯಿತ ಹಿರಿಯ ಪ್ರಾಥಮಿಕ ಶಾಲೆ ಅಸೈಗೋಳಿ. ಪ್ರವೀಣ್ ಕುಮಾರ್, ವಿದ್ಯೋದಯ ಪ್ರವೀಣ್ ಕುಮಾರ್. ಜ್ಯೋತಿ, ಓಕೆ. ದೀಕ್ಷಾ, ಅನ್ವಿತಾ, ಮೊಹಮ್ಮದ್ ಸಬೀಬ್, ಜಯರಾಜ. ಗೋಕುಲ್ ಅಸೆಗೋಳಿ, ಈ ಉದ್ಯಮಿ ಅಸೆಗೋಳಿ, ಇವರು ಕೂಡ ಪುಸ್ತಕ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಸಬೀಬ್, ಜಯರಾಜ. ತ್ರಿಷಾದ್, ಕೆ.
103 ವಿದ್ಯಾರ್ಥಿಗಳಿಗೆ ಈ ಒಂದು ಫೌಂಡೇಶನ್ ವತಿಯಿಂದ ಪುಸ್ತಕ ವಿತರಣೆ ಆಗಿದೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಪುಸ್ತಕ ವಿತರಣೆ ಕೊಡುವಂಥ ಯೋಜನೆಯನ್ನು ಎಲ್ಲ ದಾನಿಗಳ ಸಹಕಾರ ನಾವು ಮಾಡ್ತೇವೆ ಎಂಬ ನಿರೀಕ್ಷೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ರವೀಂದ್ರ ರೈ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರು ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನನ್ನ ಆತ್ಮೀಯರು ಆಗಿರತಕ್ಕಂತಹ ಆನಂದ ಅಸೇಗೊಳಿಯವರೇ, ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅದಕ್ಕೆ ಚಾಲನೆ ನೀಡಿದಂತಹ ಈ ಕಾರುಣ್ಯ ಫೌಂಡೇಶನ್ನ ಉದ್ಘಾಟನೆ ಮಾಡಿದಂತಹ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋರವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಇದು ಬಹಳ ಒಂದು ಒಳ್ಳೆಯ ಒಂದು ಕಾರ್ಯ. ಯಾಕೆ ಅಂತಂದರೆ ಯಾವಾಗಲೂ ಸಂಸ್ಕಾರಯುತ ಜನಗಳು ಮಾಡತಕ್ಕಂಥ ಒಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯಕ್ರಮ. ಇದಕ್ಕೆಲ್ಲ ಜಾತಿ ಮತ ವರ್ಗ ಭೇದ ಇಲ್ಲದೆ ಎಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ಎನ್ನುವಂಥದ್ದು ನನ್ನ ಮನಸ್ಸಿನ ಒಂದು ಇಚ್ಛೆ ಆಗಿದೆ. ಆದ ಕಾರಣ ಯಾಕೆ ಅಂತ ಹೇಳಿದರೆ, ಈ ಕಾರುಣ್ಯ ಫೌಂಡೇಶನ್ ಅಂತ ಹೇಳುವಾಗ ನಾವು ಕಾರುಣ್ಯ ಅಂತ ಹೇಳುವಾಗ ಅದಕ್ಕೆ ಅರ್ಥವೇ ಉಂಟು, ದಯೆ ಅಂತ. ಕಾರುಣ್ಯ ಅಂದರೆ ದಯೆ, ಕಾರುಣ್ಯ ಅಂದರೆ ಕೃಪೆ, ಕಾರುಣ್ಯ ಅಂದರೆ ಮರುಕಪಡುವುದು ಅಂತ. ಇದೆಲ್ಲ ಬೇರೆ ಬೇರೆ ಅರ್ಥಗಳುಂಟು. ಒಳ್ಳೆಯ ಶಬ್ದ ಅದು, ಆ ಕಾರುಣ್ಯ ಎನ್ನುವಂಥದ್ದು. ದಯೆ ಧರ್ಮದ ಮೂಲವಯ್ಯ ಅಂತ. ದಯೆ ಎನ್ನುವಂಥದ್ದು ಅದು ಧರ್ಮದ ಮೂಲವಾಗಿರ್ತದೆ. ಅಂತಹ ಒಂದು ಒಳ್ಳೆಯ ಹೆಸರಿನಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇದು. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಒಂದು ಮಾತಿದೆ. ಅಂದರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ ಒಂದು, ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಅಂತ ಆಗಬೇಕಾಗಿದ್ದರೆ ನಾವು ನಮ್ಮ ಜೀವಿತ ಕಾಲಾವಧಿಯಲ್ಲಿ ಏನು ಮಾಡ್ತಾ ಇರಬೇಕು ಅಂತಂದರೆ, ಇಂತಹ ಒಳ್ಳೆಯ ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳಲ್ಲಿ ತಮ್ಮನ್ನು ಆವಾಗವಾಗ ತೊಡಗಿಸಿಕೊಳ್ತಾ ಇರಬೇಕಾಗ್ತದೆ. ನಾವು ಹೇಗೂ ಬದುಕಿದರೆ ಬದುಕಬಹುದು, ಏನು ಸಾಯದೆ ಬದುಕುವುದೇ ಬದುಕು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಬದುಕು ಹಾಗೆ ಇರಬಾರ್ದು. ಬದುಕು ಅದು ಉಜ್ಜೀವನಗೊಳ್ಳಬೇಕು. ಅದು ಉಜ್ಜೀವನಗೊಂಡಾಗ ಮಾತ್ರ ಬದುಕಿನ ಸಾರ್ಥಕ್ಯದ ಕಡೆಗೆ ನಾವು ಹೋಗಲಿಕ್ಕೆ ಆಗ್ತದೆ. ಆಗ ಸಮಾಜ ನಮ್ಮನ್ನು ಗುರುತಿಸ್ತದೆ. ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ಇದು ಈ ಸಂಸ್ಥೆ ಮಾಡ್ತಾ ಉಂಟು, ಇನ್ನು ಮುಂದೆ ಮಾಡಲಿಕ್ಕೂ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮುಖ್ಯವಾಗಿ ಇದು ನಿಜವಾದಂಥ ಒಂದು ದೇವತಾ ಕಾರ್ಯ. ಯಾಕೆ ಇದನ್ನು ಒಂದು ದೇವತಾ ಕಾರ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಮಾತುಂಟು, ನಿಸ್ವಾರ್ಥ ಪ್ರವೃತ್ತಿಯಿಂದ, ತ್ಯಾಗ ಮನೋಭಾವನೆಯಿಂದ ನೊಂದ ಜನರ ಕಣ್ಣೀರೊರೆಸುವ ಕಾಯಕವೇ ಅದು ಭಗವಂತನ ಆರಾಧನೆ ಅಂತ. ಆದ ಕಾರಣ ಇದೊಂದು ನಿಜವಾಗಿಯೂ ಭಗವಂತನ ಆರಾಧನೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಒಂದು ಕೆಲಸವನ್ನು ಅರುಣ್ ಡಿ ಸೋಜಾರವರು ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆಲ್ಲ ಜಾತಿ ಧರ್ಮ ವರ್ಗದವರು ಕೂಡ ಸಹಕಾರವನ್ನು ಕೊಡಬೇಕಾದದ್ದು ಅದು ನಮ್ಮ ಧರ್ಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತ್ರ ಅಲ್ಲದೆ ನಾನೀಗ ಇವರು ಫಾದರ್ ಪ್ರಸ್ತಾಪಿಸಿದ್ರು ಏನು ಅಂತಂದರೆ, ಮುಖ್ಯವಾಗಿ ಈಗ ನಾವೆಲ್ಲ ಅನವಶ್ಯಕ ಏನು ಮಾಡ್ತೇವೆ ಅಂದರೆ ಖರ್ಚು ಮಾಡ್ತೇವೆ. ಒಂದು ಮದುವೆಯ ಡಿನ್ನರ್ಗೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೇವೆ. ಒಂದು ಮದುವೆಯ ಡೆಕೋರೇಷನ್ಗೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೇವೆ. ಎಷ್ಟೋ ಏನಾಗ್ತದೆ ಅಂದರೆ ಹಣ ದುರುಪಯೋಗ ಆಗ್ತದೆ. ಅದರಲ್ಲಿ ಒಂದು 10% ಆದರೂ, ಒಂದು 25% ಆದರೂ ನಾವು ಇಂತಹ ಸೇವಾ ಕಾರ್ಯ ಮಾಡ್ತಕ್ಕಂಥ ಜನಗಳಿಗೆ ಕೊಟ್ಟರೆ ಅದು ಹೋಗುವಂಥ, ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರುವಂಥದ್ದಾಗ್ತದೆ. ಆ ಒಂದು ಪುಣ್ಯದ ಭಾಗದಲ್ಲಿ ನಾವು ಕೂಡ ಸೇರಿದಾಗ ಆಗ್ತದೆ. ಅಂತಹ ಒಳ್ಳೆಯ ಕಾರ್ಯಕ್ಕೆ ಜನಗಳಾದ ತಾವೆಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು. ಏನು ಕಾರುಣ್ಯ ಫೌಂಡೇಶನ್ ಅಂತ ಈಗ ಉದ್ಘಾಟನೆ ಆಗಿದೆ. ಮುಖ್ಯವಾಗಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಆಶಿಸುವಂತಹ ನಮ್ಮ ರೆವರೆಂಡ್ ಡಿ ಫಾದರ್ ಅವರಿದ್ದಾರಲ್ಲ, ಅವರು ಲೋಕ ಸರ್ವೇ ಸುಖಿನೋ ಭವಂತ ಎನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ಧರ್ಮಗುರುಗಳವರು. ಅವರ ದಿವ್ಯ ಹಸ್ತದಿಂದ ಏನಾಗಿದೆ ಅಂದರೆ ಈ ಫೌಂಡೇಶನ್ ಈ ಸ್ಥಾಪನೆ ಆಗಿದೆ, ಉದ್ಘಾಟನೆ ಆಗಿದೆ ಅಂತಂದರೆ ಅದಕ್ಕೆ ಖಂಡಿತವಾಗಿ ಯಾವುದೇ ರೀತಿಯಾದಂಥ ಲೋಪ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ಕಾಲದಲ್ಲಿ ಕೂಡ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಏನು ಸಮಾಜ ಸೇವೆಯನ್ನು ಮಾಡ್ತಾ ಹೋಗ್ತದೆ ಎನ್ನುವುದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಅದರ ಒಟ್ಟಿಗೆ ಇಲ್ಲೆಲ್ಲ ಸಾಧಕರನ್ನು ಗುರುತಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಉಂಟು. ಈ ಸಾಧಕರನ್ನು ಗುರುತಿಸುವುದು ಕೂಡ ಅದು ಒಂದು ಒಳ್ಳೆಯ ಕೆಲಸ. ಅದರೊಟ್ಟಿಗೆ ಈ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದಾರೆ.
ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಡತಕ್ಕಂತಹ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ಇಂತಹ ಒಂದು ಒಳ್ಳೆಯ ಕಾರ್ಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಹೋಗಲಿ, ಅದಕ್ಕೆ ಯಾವುದೇ ರೀತಿಯಾದಂಥ ವಿಘ್ನ ಬಾರದೇ ಇರಲಿ. ಮಾತ್ರ ಅಲ್ಲದೆ ಎಲ್ಲ ಸಮಾಜದ ಹಿತ ಚಿಂತನೆ ಮಾಡ್ತಕ್ಕಂತಹ ಯಾರ್ಯಾರು ಜ್ಞಾನಿಗಳಿದ್ದಾರೆ, ಯಾರ್ಯಾರು ತಿಳುವಳಿಕೆ ಉಳ್ಳುವಂತಹ ಜನಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಫೌಂಡೇಶನ್ಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ಈ ಒಂದು ಸಂಘಟನೆಯನ್ನು, ಈ ಒಂದು ಸೇವಾ ಸಂಸ್ಥೆಯನ್ನು ಬೆಳೆಸಬೇಕು. ಯಾವುದೇ ಒಂದು ಸೇವಾ ಸಂಸ್ಥೆ ಬೆಳೆದಾಗ ಮಾತ್ರ ಅದು ನಮಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿ ಆ ಸೇವಾ ಸಂಸ್ಥೆಯಲ್ಲಿ ಇರತಕ್ಕಂಥ ಜನಗಳಲ್ಲಿ ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ಸಹಕಾರ ಇರಬೇಕು, ಹೊಂದಾಣಿಕೆ ಇರಬೇಕು. ಈ ಎಲ್ಲ ಗುಣಗಳು ಆ ಸದಸ್ಯರಲ್ಲಿ ಇದ್ದರೆ ಆ ಸಂಸ್ಥೆ ಬಲ ಆಗ್ತದೆ. ಅದೇ ರೀತಿಯಲ್ಲಿ ಸಮಾಜಕ್ಕೆ ಹಿತವನ್ನುಂಟು ಮಾಡತಕ್ಕಂಥ ಕಾರ್ಯ ಆ ಸಂಸ್ಥೆಯಿಂದ ಆಗ್ತದೆ. ಅದು ನಿರಂತರವಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾರುಣ್ಯ ಫೌಂಡೇಶನ್ ಅಸೈಗೊಳಿ ಈ ಒಂದು ಸಂಸ್ಥೆಯ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋರವರೇ, ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಆನಂದ ಮಾಸ್ಟ್ರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಆಡ್ಯ ಗಣ್ಯ ಮಹನೀಯರೇ, ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅರುಣ್ ಡಿಸೋಜರವರು ಹಾಗೂ ಅವರ ತಂಡ ಈ ಕಾರುಣ್ಯ ಫೌಂಡೇಶನ್ ಅನ್ನತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಮಾಜದಲ್ಲಿ ದೀನ ದಲಿತರಿಗೆ, ಬಡ ಬಗ್ಗರಿಗೆ ಸಹಾಯವನ್ನು ನೀಡುವಂತಹ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇರೋದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಇಂಥ ಕಾರ್ಯಗಳಿಗೆ ನಾವೆಲ್ಲರೂ ಸಹಕಾರ ನೀಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಕಾರುಣ್ಯ ಫೌಂಡೇಶನ್ ಒಂದು ನೆಲೆಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟುಕೊಂಡು ಬಡ ಮಕ್ಕಳಿಗೆ ಪುಸ್ತಕ, ಚೀಲ, ಕೊಡೆ ಎಲ್ಲ ವಸ್ತುಗಳನ್ನು ವಿತರಣೆ ಮಾಡಿ ಆ ಮೂಲಕ ಶಿಕ್ಷಣಕ್ಕೆ ಒಂದು ನೆಲೆಯಲ್ಲಿ ಪ್ರೋತ್ಸಾಹನ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಈಗಾಗಲೇ ವೇದಿಕೆಯಲ್ಲಿ ಕಂಡಿದ್ದೇವೆ. ಅದು ಮಾತ್ರ ಅಲ್ಲ, ಮಿತ್ರರಾದ ತ್ಯಾಗಂರವರು ಸ್ವಾಗತ ಮಾಡುವಂಥ ಸಮಯದಲ್ಲಿ ಅವರು ಮಾಡಿದಂತಹ ಎಲ್ಲ ಪುಣ್ಯ ಕಾರ್ಯಗಳನ್ನು ಇಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ. ಇವತ್ತು ಸಮಾಜದಲ್ಲಿ ತನ್ನನ್ನು ಗುರುತಿಸಿಕೊಳ್ಳಿಕ್ಕೆ ಕೆಲಸ ಮಾಡುವಂಥ ಜನಗಳು ಜಾಸ್ತಿ ಇದ್ದಾರೆ ಅನ್ನತಕ್ಕಂಥ ಒಂದು ವರ್ಗದ ಮಾತನ್ನು ಉದ್ಘಾಟಕರಾದ ಫಾದರ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿದರು. ಆ ಒಂದು ವರ್ಗ ಇವತ್ತು ಜಾಸ್ತಿ ಆಗಿದೆ. ತೋರಿಕೆಗೆ, ಸಮಾಜದಲ್ಲಿ ಪೇಪರ್ನಲ್ಲಿ ಹೆಸರು ಬರಲಿಕ್ಕೆ, ವಾಟ್ಸಪ್ನಲ್ಲಿ ಫೋಟೋಗಳನ್ನು ಹಾಕಲಿಕ್ಕೆ, ಅದನ್ನೇ ಒಂದು ಕಾಯಕವಾಗಿ ಮಾಡಿಕೊಂಡು ಪ್ರಚಾರಕ್ಕೋಸ್ಕರ ಕೆಲಸ ಮಾಡುವಂಥ ಒಂದು ವರ್ಗ ಜಾಸ್ತಿ ಇದೆ. ಪ್ರಚಾರಕ್ಕೆ ಆಗದೆ, ಪ್ರಚಾರ ಕೂಡ ಆಗಬೇಕು, ಪ್ರಚಾರ ಆಗದಿದ್ದರೆ ಅವರು ಮಾಡಿದಂತಹ ಕೆಲಸವನ್ನು ಗುರುತಿಸುವವರು ಕಡಿಮೆ ಇರ್ತಾರೆ. ಆದರೆ ಆ ಮಾಡಿದಂತಹ ಕೆಲಸ ಉತ್ತಮ ಕೆಲಸ ಆಗಬೇಕು. ಬರೇ ಪ್ರಚಾರಕ್ಕಾಗದೆ ಅದು ಸಮಾಜಕ್ಕೆ ಒಂದು ಉತ್ತಮ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಆ ಮಾಡಿದಾಗ ಸಮಾಜ ಅವರನ್ನ ಗುರುತಿಸ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರುಣ್ಯ ಫೌಂಡೇಶನ್ನ ಅರುಣ್ ಡಿಸೋಜಾ, ತ್ಯಾಗಂ ಹಾಗೂ ಇತರ ಎಲ್ಲ ಅದರ ಪದಾಧಿಕಾರಿಗಳು, ಸಹೋದರರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ, ಇನ್ನೂ ಹೆಚ್ಚಿನ ನೆಲೆಯಲ್ಲಿ ಸಮಾಜಕ್ಕೆ ಸೇವೆಯನ್ನು ನೀಡುವಂತಾಗಲಿ ಅಂತ ದೇವರಲ್ಲಿ ಆಶಿಸ್ತಾ ಎಲ್ರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದೇವರು ಅಧ್ಯಕ್ಷರಿಗೆ ನೀಡಲಿ. ಊರಿನ ಎಲ್ಲ ಸಜ್ಜನ ಬಾಂಧವರು ಇಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತಮ್ಮಲ್ಲಿ ಆಗುವಂಥ
ಒಂದು ಮಗುವಿಗೆ 2 ಮಗು ಆಗುವಂತಹ ಒಂದು ಸಹಕಾರವನ್ನು ಮುಂದಿನ ವರ್ಷ ನೀವು ನೀಡಿ ಕೊಡುಗೆಯಾಗಿ ದಾನಿಯಾಗಿ ನೀವು ಸಹಕರಿಸಿಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ಮಾಡೂರವರು ಇವರನ್ನು ಸನ್ಮಾನಿಸಬೇಕು ಅಂತ ಶ್ರೀ ರಮೇಶ್ ಎಂ ಅರಣ್ಯಕರ BE ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಂಗಳೂರು ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎರಡೂ ಮಾತುಗಳು ಅವರ ಬಗ್ಗೆ ಬಯಸಬೇಡ. ಕಾಣದ ಕೈಗಳಿಂದ ಅದೆಷ್ಟೋ ಕುತಂತ್ರ ನಡೆದರೂ ಕಾಣದ ಇರುವವನೊಬ್ಬ ಇದ್ದಾನೆ, ಹಿಡಿದ ಕೈಯನ್ನು ಮನುಷ್ಯ ಬಿಡಬಹುದು ಆದರೆ ದೇವರು ಎಂದಿಗೂ ಬಿಡುವುದಿಲ್ಲ ಎನ್ನುವ ಮಾತಿನಂತೆ KS ಹೆಗಡೆ ಆಸ್ಪತ್ರೆಯಲ್ಲಿ ಸುಮಾರು 15 ವರ್ಷಗಳಿಂದ ಶವ ಪರೀಕ್ಷೆಯನ್ನು ಕಾನೂನು ಅಗತ್ಯಕ್ಕಾಗಿ ಮತ್ತು ವೈದ್ಯಕೀಯ ಉದ್ದೇಶಕ್ಕಾಗಿ ನಡೆಸುತ್ತಾ ಬಂದಿರುವ ಇವರ ಸೇವೆ ಭಗವಂತನ ಸೇವೆ. ಈ ಕೆಲಸವನ್ನು ತಾವುಗಳು ತುಂಬ ವೃತ್ತಿ ಎಂದು ಭಾವಿಸದೆ ಅದೊಂದು ಸೇವೆ ಎಂದು ಭಾವಿಸಿ ಅದರಲ್ಲೂ ಬಡತನದಲ್ಲಿ ಬರುವ ವ್ಯಕ್ತಿಗಳ ಮರಣೋತ್ತರ ಪರೀಕ್ಷೆಯನ್ನು ಉಚಿತವಾಗಿ ನಡೆಸಿಕೊಡುವಂಥ ಹೃದಯವಂತಿಕೆ ತುಂಬ ಇದೆ. ಸಮಯ ಅವಕಾಶ ಕಡಿಮೆ ಇದೆ, ಅಭಾವ ಇದೆ. ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಇಷ್ಟು ವರ್ಷಂತಿಕೆಯ ಸೇವೆ. ತಮಗೆ ಗೊತ್ತಿರ್ಬೋದು ಮರಣೋತ್ತರ ಪರೀಕ್ಷೆ ಅಂತ ಹೇಳಿದ್ರೆ ಅದರ ಅಲ್ಲಿ ಎಂತ ಹೇಗೆ ಇರ್ಬೋದು ಎಲ್ಲ ಗಣ್ಯರು ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಅತಿಥಿಗಳು ಮುಂಬಾಗಿ ಬನ್ನಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಪ್ರಕಾಶ್ ಮಾಡೂರಿ ಅವರಿಗೆ. ಮುಂದೆ ಆಲಿನ್ ಡಿಸೋಜಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಆಲಿನ್ ಡಿಸೋಜಾ. ಬದ್ರುದ್ದೀನ್ ಫರೀದ್ ನಗರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಬದ್ರುದ್ದೀನ್ ಎನ್ನುವಂಥ ಹೆಸರು ನಿಮಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಹರೇಕಳ ಪಂಚಾಯತಲ್ಲಿ ಅಧ್ಯಕ್ಷರಾಗಿ ಸುಮಾರು 2.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಬದ್ರುದ್ದೀನ್ ಫರೀದ್ ನಗರ್ ಅವರು ಪಂಚಾಯತಿನ ವಿನೂತನವಾದಂಥ ಒಂದು ಆಸ್ಪತ್ರೆ, ಅದು ಹರೇಕಳ ಆಸ್ಪತ್ರೆ ಅಂತೇಳಿ ಹೆಸರುವಾಸಿಯಾಗಿದೆ. ಒಂದು ಒಳ್ಳೆಯ ಗ್ರಾಮ ಸೌಧವನ್ನು ಕೂಡ ನಿರ್ಮಾಣ ಮಾಡುವಲ್ಲಿ ಎಷ್ಟೋ ಕೋಟಿಯ ಹಣ ಅಲ್ಲಿ ವ್ಯಯಿಸಿ, ಅಂದರೆ ಸರ್ಕಾರದ ಇಲಾಖೆಯ ಎಲ್ಲ ದಾನಿಗಳ ಹಣವನ್ನು ಸಂಗ್ರಹ ಮಾಡಿ ಎನಪಯ ಆಸ್ಪತ್ರೆ ಆಗ್ಬೋದು ಇನ್ನಿತರ ಆಸ್ಪತ್ರೆಗಳಿಂದ ಕೊಡುಗೆ ದಾನಿಗಳಿಂದ ಸಂಗ್ರಹ ಮಾಡಿ ಕೇವಲ 2 ವರ್ಷದಲ್ಲಿ ಅಂದರೆ 1.5 ವರ್ಷಗಳಲ್ಲಿ ಇಡೀ ಇದೊಂದು ಗ್ರಾಮ ಸೌಧ ನಿರ್ಮಾಣ ಮಾಡಿದಂಥ ಒಂದು ಕೀರ್ತಿ ಅಂತ ಒಬ್ಬ ಪಂಚಾಯತ್ ಅಧ್ಯಕ್ಷನಿಗೆ ಸಲ್ಲುತ್ತದೆ. ಒಂದು ಒಳ್ಳೆಯ ಒಂದು ತ್ಯಾಜ್ಯ ವಿಲೇವಾರಿ ಘಟಕ, ಹೀಗೆ 10 ಹಲವು ಸಮಾಜ ಸೇವೆ ಕೆಲಸವನ್ನು ಮಾಡಿರುವಂಥ ಬದ್ರುದ್ದೀನ್ ಫರೀದ್ನವರವರಿಗೆ ಈಗ ತಾನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಅಭಿಮಾನದ ಅಭಿನಂದನೆಗಳು ಶ್ರೀಯುತ ಬದ್ರುದ್ದೀನ್ ಫರೀದ್ ನಗರ ಅವರಿಗೆ. ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಮುಂದೆ ಶ್ರೀ ಲೂಕಸ್ ಡಿಸೋಜಾ ಕಳೆದ ಹಲವು ವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆ ಮಾಡ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು. ಬಂಧುಗಳೇ, ಈಗಾಗಲೇ ಲೂಕಸ್ ಅವರ ಬಗ್ಗೆ ಹೇಳಿದ್ದೇನೆ. ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಕರತಾಳದೊಂದಿಗೆ ಅವರನ್ನು ಗೌರವಿಸುವನ ಸಹ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಮನುಷ್ಯ ಅಂತ ಹೇಳಿದರೆ ಅದು ಲೂಕಸ್ ಅವರು. ಲೂಕಸ್ ಅರೇಂಜರ್ಸ್ ಎನ್ನುವಂಥ ಅಂತ್ಯಕ್ರಿಯೆ ಸೇವೆಯನ್ನು ಮಾಡುವಂಥ ಒಂದು ವಾಹನದ ಮಾಲೀಕರಾಗಿ 25 ವರ್ಷಗಳ ಸೇವೆ ಅಂತ ಹೇಳಿದರೆ ಅದು ಬಹಳ ಅದ್ಭುತವಾದಂಥ ಅದ್ವಿತೀಯವಾದಂಥ ಸಾಧನೆ ಅಂತ ಹೇಳ್ಕೊಳ್ತಾ, ಇಂತಹ ಒಂದು ಸೇವೆ, ಆಂಬ್ಯುಲೆನ್ಸ್ ಸೇವೆ, ನಿರ್ಗತಿಕರ ಸೇವೆ, ಒಂದು ಶವ ದಫನ ಮಾಡುವಂಥ ಸೇವೆ ಅಂತ ಹೇಳಿದರೆ ಅದು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸೇವೆಯನ್ನು ಮಾಡ್ತಾ ಬರುವಂಥ ಲೂಕಸ್ ಅವರಿಗೆ ಆಯುಷ್ಯ, ಆರೋಗ್ಯ, ಎಲ್ಲ ಭಾಗ್ಯವನ್ನು ದೇವರು ಪರಮಾತ್ಮ ನಂಬಿಕೊಂಡು ಬಂದಂಥ ದೇವರುಗಳು ಕೊಡಲಿ. ಇನ್ನಷ್ಟು ಇಂಥ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ದೇವರು ಒಂದು ಒಳ್ಳೆಯ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಬೇಡಿಕೊಳ್ತಾ ಎಲ್ಲರ ವತಿಯಿಂದ ಚಪ್ಪಾಳೆಯೊಂದಿಗೆ ಈ ಲೂಕಸ್ ಡಿಸೋಜ ಅವರಿಗೆ ಸನ್ಮಾನವನ್ನು ಕಾರುಣ್ಯ ಫೌಂಡೇಶನ್ ಅದರ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅಭಿನಂದನೆಗಳು ಲೂಕಸ್ ಅವರೇ. ವಂದನೆಗಳು. ಮುಂದೆ ಶ್ರೀ ಸುಧಾಕರ್ ನಾಯಕ್ ಸ್ವಂತ ಪರಿಶ್ರಮದ ಸಾಧಕರು ಅಸೇಗೋಳಿ. ಶ್ರೀ ಸುಧಾಕರ್ ತಮಗೆಲ್ಲ ಗೊತ್ತಿರುವ ಹಾಗೆ ಸುಧಾಕರ್ ನಾಯಕ್ ಅವರು ಅಸೆಗೋಳಿಯಲ್ಲೇ ಹೋಳಿಗೆ ಬಿಸ್ನೆಸ್ ಮಾಡುವುದವರು.
ಶೂನ್ಯದಿಂದ 1 ಕೋಟಿ ಅಂತೇಳಿ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಒಂದು ವ್ಯವಹಾರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ತನ್ನ ಹೆಂಡತಿಯನ್ನು ಡಾಕ್ಟ್ರೇಟ್ ಮಾಡಿ ಅವರು ಓದಬೇಕು ಅಂತೇಳಿ ಬಯಕೆ ಇತ್ತು. ಇವರು ಓದಲಿಲ್ಲ, ಆದರೂ ಹೆಂಡತಿ ಓದಬೇಕು, ಮಕ್ಕಳು ಓದಬೇಕು ಅಂತೇಳಿ ಮಕ್ಕಳನ್ನು ಕೂಡ ಇಂಜಿನಿಯರ್ ಎಲ್ಲ ಮಾಡಿ ಹೆಂಡತಿಯನ್ನು ಡಾಕ್ಟ್ರೇಟ್ ಮಾಡಿ ಅಲ್ಲಿ ಕೆಲಸಕ್ಕಿರುವಂಥ ಮಹಿಳೆಯರಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಆಗುವಾಗ ಬಂಗಾರ ದೇಣಿಗೆ ಎಲ್ಲ ನೀಡಿ ಹೆಚ್ಚಿನ ಮೊತ್ತವನ್ನು ನೀಡಿ ಮದುವೆ ಮಾಡಿಸ್ಕೊಟ್ಟಂಥ ಒಂದು ಉದಾಹರಣೆ ಇದೆ ಅಂತ ಹೇಳಿದರೆ ಅದು ಸುಧಾಕರ್ ನಾಯಕ್. ತನ್ನ ಕೆಲಸದಲ್ಲಿ ಹೋಳಿಗೆಯಲ್ಲಿ ಬಂದಂಥ ಲಾಭದ ಅಂಶವನ್ನು ಇಂಥ ಸಮಾಜಕ್ಕೆ ವಿನಿಯೋಗ ಮಾಡ್ತಾ ಇರುವಂಥ ಸುಧಾಕರ್ ಭಟ್ರೆ, ನಿಮಗೆ ಅಭಿನಂದನೆಗಳು. ಮುಂದೆ ಶ್ರೀ ಚೆನ್ನಪ್ಪ ಕೊಂಡಾಣ ಹಲವು ವರ್ಷಗಳಿಂದ ಸ್ಮಶಾನ ಭೂಮಿಯಲ್ಲಿ ದಫಾನಕಾರ ಸೇವೆ ಮಾಡುತ್ತಿರುವಂಥ ಶ್ರೀ ಚೆನ್ನಪ್ಪ ಕೊಂಡಾಣ. ಎಲ್ಲರೂ ಎತ್ತಿವರಿಗೆ ಗೌರವ ಕೊಡಬೇಕು. ಸತ್ಯವಾಗಿ ದಯವಿಟ್ಟು ಎತ್ತಿವರಿಗೆ ಗೌರವ ಕೊಡಬೇಕು. ಯಾಕಂದರೆ ದಫಾನ ಕಾರ್ಯ ಮತ್ತು ಸುಲಭದ ಕೆಲಸ ಅಲ್ಲ. ಅಷ್ಟು ಧೈರ್ಯ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು. ಅಭಿನಂದನೆಗಳು. ಚೆನ್ನಪ್ಪ ಮಾಡೂರು ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಮೂಲತಃ ಅವರು ತಮಿಳುನಾಡಿನವರು ಅಂತಲೇ ಗೊತ್ತಾಯಿತು. ಆದರೂ ಮಂಗಳೂರಿನ ಹಲವು ದಫನ ಕಾರ್ಯಗಳನ್ನು ದಫನ ಭೂಮಿಯಲ್ಲಿ ರುದ್ರಭೂಮಿಯಲ್ಲಿ ಮಾಡ್ತಾ ಬಂದವರು. ಇಲ್ಲಿ ಮಾಡೂರು ನಿಮಗೆಲ್ಲ ಗೊತ್ತಿದೆ, ರಾತ್ರಿ ಎಷ್ಟು ಗಂಟೆಗೆ ಕರೆದ್ರೂ ಕೂಡ ಆ ಮನುಷ್ಯ ಮಾಡ್ತಾರೆ. ಅದು ಎಂಥದೇ ವ್ಯಕ್ತಿಯ ಬರಲಿ, ಹೆಣ ಬರಲಿ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಕೊಡುವಂಥ ಗೌರವ, ಆ ಹೆತ್ತವರಿಗೆ ಕೊಡುವಂಥ ಗೌರವ, ಅವರು ಬಹಳ ನೊಂದು ಬರ್ತಾರೆ. ಆ ನೊಂದು ಬಂದವರಿಗೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡಿ ಅವರ ಮುಖದಲ್ಲಿ ಕೂಡ ಒಂದು ಚೈತನ್ಯ ಮೂಡುವ ಹಾಗೆ ಮಾಡಿ ಆ ದಫನ ಕಾರ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರುವ ಚೆನ್ನಪ್ಪ ಕೊಂಡಾಣ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರುಣ್ಯ ಫೌಂಡೇಶನ್ ಇದರ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು, ಅಭಿನಂದನೆಗಳು ಚೆನ್ನಪ್ಪ ಅವರೇ. ಶ್ರೀ ಆಲ್ವಿನ್ ಡಿಸೋಜ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಬಂದಿಲ್ಲ, ನಿರ್ಮಾ ಡಿಸೋಜ ಕೂಡ ಬರಲಿಲ್ಲ. ಸರಿ ಬಂಧುಗಳೇ, ನಿರ್ಮಾ ಡಿಸೋಜ ಅವರು, ಸಿರಿಲ್ ಅವರು, ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ನಿಂತುಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಬೇಕು ದಯವಿಟ್ಟು. ಧನ್ಯವಾದಗಳು ಎಲ್ರಿಗೂ ಕೂಡ. ಇವತ್ತಿನ ಇನ್ನು 2 ವ್ಯಕ್ತಿಗಳ ವ್ಯಕ್ತಿ ಪರಿಚಯ ಮಾಡಿಬಿಡ್ತೇವೆ. ಬರಲಿಲ್ಲ, ಯಾಕಂದರೆ ಬೆಂಗಳೂರಿನಲ್ಲಿ ಡಿಸೋಜ ಅಂತೇಳಿ ಅವರು ಉದ್ಯಮಿ. ಈಗ ಮೊದಲು ಸರ್ಕಾರಿ ನೌಕರನಾಗಿ ಡಿ ದರ್ಜೆ ನೌಕರರಾಗಿ ಅವರು ಮಾಡಿದಂಥ ಸೇವೆ ನಮಗೆ ಇನ್ನೂ ಇದೆ, ಮನಸ್ಸಲ್ಲಿದೆ. ದೊಡ್ಡ ಮಟ್ಟಿನ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಮತ್ತು ಫುಟ್ಬಾಲ್ ಆಗಿರ್ಬೋದು, ಇದೆಲ್ಲ ಸಂಘ ಸಂಸ್ಥೆಗಳು ತನ್ನ ತೊಡಗಿಸ್ಕೊಂಡಂಥ ಸಿರಿಲ್ ಡಿಸೋಜ ಅವರ ಮಗಳು ನಿರ್ಮಾ ಡಿಸೋಜ. ಜೋರಾದ ಚಪ್ಪಾಳೆ ಬರಲಿ. ಒಳ್ಳೆಯ ಒಂದು ಆಸ್ಪತ್ರೆಯಾಗಿ ಅವರ ಅದೇನು ಮನಸ್ಸು ಗೊತ್ತಿಲ್ಲ, ನಾನು ನೋಡಿದ್ದೇನೆ, ತುಂಬ ಒಂದು 5 ವರ್ಷಗಳ ಪರಿಚಯ ಅಷ್ಟೇ. ಬೆಂಗಳೂರಲ್ಲಿ ಕೂಡ ಶಿಕ್ಷಕಿಯಾಗಿದ್ದಾಗ ನಾವು ಅವರ ಸಂಸ್ಥೆಗೆ ಹೋಗಿದ್ದೇವೆ. ಅವರ ನಡೆ ನುಡಿ ಆಚಾರ ವಿಚಾರ, ಅವರ ಹೆಲ್ಪಿಂಗ್ ನೇಚರನ್ನು ನೋಡಿ ಇವತ್ತು ಖಂಡಿತ ಅರ್ಹ ವ್ಯಕ್ತಿಗೆ ಒಂದು ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಘನ ಸರ್ಕಾರ ನೀಡಿ ಗೌರವಿಸಿದೆ ಅಂತ ಹೇಳಿದರೆ ಬಹಳ ಹೆಮ್ಮೆ. ನಮ್ಮ JCI ತೊಕ್ಕೋಟು ಸ್ಟಾರ್ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದು ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಿಮಗೆ ನಂಬಲಿಕ್ಕಿಲ್ಲ, ಇಡೀ ಉಳ್ಳಾಲ ತಾಲೂಕಿಗೆ ಮೊದಲ ರಾಜ್ಯ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇವೆ ನಾವು. ಇದು ರಾಜ್ಯ ಪ್ರಶಸ್ತಿ, ಮೊದಲ ರಾಜ್ಯ ಪ್ರಶಸ್ತಿ, ಅದು ಕುಮಾರ್ ನಿರ್ಮಾ ಅವರಿಗೆ ಸಿಕ್ಕಿ. ದಯವಿಟ್ಟು ಸಿರಿಲ್ ಅವರು ಆಗಮಿಸಿ ಬರಲಿಲ್ಲ, ನಿರ್ಮಾ ಅವರು ಅದನ್ನು ಸಿರಿಲ್ ಅವರನ್ನು ಸ್ವೀಕರಿಸಬೇಕು ಧರ್ಮಗುರುಗಳಿಂದ ಅಂತೇಳಿ ವಿನಂತಿ ಮಾಡ್ತೇವೆ. ಡಿಸೋಜ ಅಂದರೆ ಯಾರಿಗೆ ಗೊತ್ತಿಲ್ಲದೆ ಅಲ್ಲ, ಒಳ್ಳೆಯ ಧರ್ಮಪತ್ನಿ ಕೂಡ ಸಿಕ್ಕಿದೆ. ಯಾಕೆಂತಂದರೆ ಅವರೊಂದು ಕುಟುಂಬಕ್ಕೆ ಹೆಂಡತಿ ಹೇಗಿದ್ದಾರೆ, ಗಂಡ ಅದಕ್ಕಿಂತಲೂ ಕ್ರಿಯಾಶೀಲರಾಗಿದ್ದಾರೆ. ಆ ಕಡೆಯಿಂದ ಗಂಡ ಹೇಗೆ ಕ್ರಿಯಾಶೀಲರಾಗಿರೋ ಅವರು ಹೆಂಡತಿಯವರು ಬಹಳ ಆ್ಯಕ್ಟಿವ್. ಇಬ್ಬರಿಗೂ ನಾವು ಸನ್ಮಾನ ಮಾಡಬೇಕಿತ್ತು ಆ ದೃಷ್ಟಿಯಲ್ಲಿ. ಅಂಥ ಒಂದು ಉನ್ನತ ವ್ಯಕ್ತಿತ್ವದ ಆಲ್ವಿನ್ ಡಿಸೋಜ ಅವರು ಆಗಮಿಸಲಿಲ್ಲ. ಸರಿತಾ ಡಿಸೋಜ ಅವರು ಪನ್ನೀರ್ ಚರ್ಚ್ನ ಉಪಾಧ್ಯಕ್ಷರಾಗಬೇಕಂದ್ರೆ ಸುಲಭದ ಕೆಲಸ ಅಲ್ಲ. ಚರ್ಚಲ್ಲಿ ನನಗೆ ಗೊತ್ತಿದೆ, ಅಧ್ಯಕ್ಷರು ಫಾದರ್ ಆಗಿರ್ತಾರೆ, ಉಪಾಧ್ಯಕ್ಷರ ಕೆಲಸವೇ ಎಲ್ಲ ನಡೆಯುವಂಥದ್ದು. ಅಂಥ ಒಂದು ಆ್ಯಕ್ಟಿವ್ ಕ್ರಿಯಾಶೀಲ ಸದಸ್ಯೆ ಸರಿತಾ ಅವರು ಇದನ್ನು ಸ್ವೀಕರಿಸಬೇಕು. ನಮ್ಮ ಮುಖ್ಯ ಸನ್ಮಾನಿಸುವರು ರಮೇಶ್ ಎಂ ಕರ್ಣಿಕರ್ ಅವರು ಆಗಮಿಸಿ ಇವರಿಗೆ ಈ ಸನ್ಮಾನವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಸರಿತಾ ಮೇಡಮ್ ಬಂದು ದಯವಿಟ್ಟು ಇದನ್ನು ನೀವು ಮನೆಯಲ್ಲಿ ಹೋಗಿ ತಮ್ಮ
ಪತಿಯವರಿಗೆ ಹಾರವನ್ನು ಅರ್ಪಿಸಿ ಸನ್ಮಾನವನ್ನು ಮಾಡಬೇಕು ನಮ್ಮೆಲ್ಲರ ಪರವಾಗಿ ಅಂತೇಳಿ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಶ್ರೀಯುತ ರಮೇಶ್ ಎಂ ವರ್ಣಿಕರ್ ಅವರಿಗೆ ವಂದನೆಗಳು. ನಮಸ್ಕಾರ. ಇಂದಿನ ಈ ಶುಭ ಸಂಜೆಯಲ್ಲಿ ತೆರೆದಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸ್ನೇಹಿತರೆ, ಇಂದಿನ ಈ ಕಾರುಣ್ಯ ಫೌಂಡೇಶನ್ ಉದ್ಘಾಟನೆಯನ್ನು ಉದ್ಘಾಟಿಸಿದ ನಮ್ಮ ಮಿತ್ರರಾದ ಶ್ರೀ ರೆವರ್ ಫಾದರ್ ವಿಕ್ಟರ್ ಡಿಮೆಲ್ಲರ್ ಅವರೇ, ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಆನಂದ್ ಕೆ ಅಸೈಗುಳಿಯವರೇ, ಹಾಗೂ ಇತರ ಗಣ್ಯ ವ್ಯಕ್ತಿಗಳೇ, ಹಾಗೂ ಮುಂದೆ ಕೂತ್ಕೊಂಡಿರುವ ಎಲ್ಲ ವೇದಿಕೆಯ ನನ್ನ ಮಿತ್ರರೇ, ಈ ಕಾರುಣ್ಯ ಫೌಂಡೇಶನ್ಸ್ ಏನು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಈ ಅರುಣ್ ಡಿಸೋಜಾರವರು ನನಗೆ ಕಳೆದ 5 ವರ್ಷಗಳಿಂದ ಪರಿಚಯ. ಯಾವ ಪರಿಚಯ ಹೇಗಾಯಿತು ಅಂದರೆ, ಈ ಕೊರೋನಾ ಟೈಮಲ್ಲಿ ನಾನು RTO ಆಗಿದ್ದೆ. ಯಾವುದೋ ಒಂದು ಕಾರಣಕ್ಕೆ ಇವರು ಆಂಬುಲೆನ್ಸನ್ನು ಅರ್ಹತಾಪತ್ರ ನವೀಕರಣಕ್ಕೆ ಯಾವುದೋ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ನಾನು ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ನೋಡಪ್ಪ ಕರೋನಾ ಸಂದರ್ಭ ಇದೆ, ಆದಷ್ಟು ನಾವು ಹೇಳಿದಾಗ ತಕ್ಷಣ ಬರಬೇಕು, ಆಂಬುಲೆನ್ಸ್ ತೊಗೊಂಡು, ಆಂಬುಲೆನ್ಸ್ ಬಹಳ ಅವಶ್ಯಕತೆ ಇದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆಗ ಇವರು, ಸರ್ ನಮ್ಮ ಕೆಲಸನೇ ಅದು ಸರ್, ತಾವು ದಯವಿಟ್ಟು ಹೇಳಿ ಎಲ್ಲಿ ಬೇಕು, ಯಾವಾಗ ಬೇಕು, ತಾವು ಕಾಲ್ ಮಾಡಿ ಸಾಕು, ನಾವು ಹಾಜರಿರ್ತೀವಿ. ನಾನು ಇದೇ ಕೆಲಸ ಮಾಡ್ತಾಯಿದ್ದೀನಿ ಸರ್, ಸೋಷಿಯಲ್ ವರ್ಕ್ ನನ್ನ ಕೆಲಸ, ಯಾವುದಕ್ಕೂ ನಾನು ಎಷ್ಟು 7-8 ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತ ನನಗೆ ಅವರು ಉತ್ತರ ಕೊಟ್ಟ ಮೇಲೆ ನನಗೆ ತುಂಬ ಖುಷಿಯಾಯಿತು. ಅಲ್ಲ, ನಾನು ಹುಡುಕ್ತಾ ಇರೋದು ವ್ಯಕ್ತಿ ಮತ್ತು ಇವನು ಖುಷಿಯಾಗಿ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದ ಮೇಲೆ, ಇಂಥ ವ್ಯಕ್ತಿಗಳು ಜನರಲಿ ಕೊರೋನಾ ಟೈಮಲ್ಲಿ ಯಾರೂ ಮುಂದೆ ಬರೋದಿಲ್ಲ. ಆಂಬುಲೆನ್ಸ್ ಇದ್ದರೂ ಕೂಡ ಬರೀ ದುಡ್ಡು ಮಾಡಲಿಕ್ಕೇ ಅಂತ ಆ ಟೈಮಲ್ಲಿ ಆ ಸಮಯದ ಲಾಭವನ್ನು ನೋಡ್ತಾರೆ. ಇವನ ಮುಖ ವ್ಯಕ್ತಿತ್ವ ಎಲ್ಲ ನೋಡಿದ ಮೇಲೆ ನನಗೆ ಖುಷಿಯಾಯಿತು. ಅವನ ಮುಖ ನೋಡಿದ ಕೂಡಲೇ ಗೊತ್ತಾಗ್ತದೆ ಏನು ನಿಸ್ವಾರ್ಥಿ ಅಂತ. ಅವನು ತಕ್ಷಣ ನಾನು ಆ ವೆಹಿಕಲನ್ನು ಜಾಸ್ತಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಇಮಿಡಿಯೇಟಾಗಿ ಮಾಡಿಕೊಡಪ್ಪ ಅಂತ ಹೇಳಿ ನಮ್ಮ ಸಹೋದ್ಯೋಗಿಗೆ ಹೇಳಿ ಇಮಿಡಿಯೇಟಾಗಿ ಮಾಡಿಕೊಟ್ಟೆ. ಆವಾಗ ನನಗೆ ಮತ್ತು ಅವನಿಗೆ ಆಗಿದ್ದ ಫಸ್ಟ್ ಪರಿಚಯ ಆಯಿತು. ಅದರ ನಂತರ ನೋಡಪ್ಪ, ನಮ್ಮ ಫಾದರ್ ಅವ್ರು ಹೇಳಿದಾಗೆ ಮನುಷ್ಯರಲ್ಲಿ 3 ಥರ ಇರ್ತಾರಂತೆ. ಒಂದು ತಾನು ತನ್ನ ಫ್ಯಾಮಿಲಿ ಅಷ್ಟೇ, ಎರಡನೇ ಫ್ಯಾಮಿಲಿ ಸಮಾಜಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಆದರೆ ಅವನಿಗೆ ಸಣ್ಣ ಒಂದು ಆಸೆ ಇರ್ತದೆ, ಪ್ರಚಾರ. ಮೂರನೇ ವ್ಯಕ್ತಿ ಪ್ರಚಾರ ಬೇಡ, ಏನು ಬೇಡ, ಬರೀ ಸಮಾಜಕ್ಕೋಸ್ಕರ ಬದುಕಿದ್ದಾನೆ. ಅಂಥ ವ್ಯಕ್ತಿಗಳಲ್ಲಿ ಇವನು ಪರ್ಫೆಕ್ಟ್ ಒಬ್ಬ ಕ್ಯಾಂಡಿಡೇಟ್ ಅಂತ ನಾನು ಆವಾಗಲೇ ಅಂದ್ಕೊಂಡಿದ್ದೆ. ಬಟ್ ಅದು ಈ ಮಾತು ಇವತ್ತು ಫಾದರ್ ಕಡೆಯಿಂದ ಕೇಳಿದ ಮೇಲೆ ನನಗೆ ತುಂಬ ಖುಷಿಯಾಯಿತು. ಹಾಗೆ ನಾನು ಆಮೇಲೆ ಅವನಿಗೆ ರಿಕ್ವೆಸ್ಟ್ ಮಾಡಿದೆ, ನೋಡಪ್ಪ ನಾವು ಸರ್ಕಾರಿ ನೌಕರರು, ನಮಗೆ ಇಂಥ ಅವಕಾಶ ಸಿಗುವುದಿಲ್ಲ, ಆದರೆ ನಿನ್ನಿಂದ ನಮಗೊಂದು ಅವಕಾಶ ಸಿಕ್ಕಿದರೆ ನಮ್ಮನ್ನು ಇದರಲ್ಲಿ ಅಳವಡಿಸಿಕೊಳ್ಳಲು ನಮಗೊಂದು ಸಹಾಯ ಮಾಡು. ನಮಗೆ ಸಮಾಜ ಸೇವೆ ಅಂದರೆ ನಮ್ಮ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋದು ಸುಸ್ತಾಗಿರ್ತದೆ, ಅದರಲ್ಲಿ ರಾಜಕೀಯ ಅದು ಇದು ಅಂತೇಳಿ ಧರ್ಮ ಜಾತಿ ಬೇರೆ ಬೇರೆ ವಿಧಾನಗಳು ಇರ್ತವೆ. ಅದಕ್ಕೆ ನಾವು ಮುಂದೆ ಬಂದು ಈ ಸಮಾಜ ಸೇವೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ನಮಗೆ ಇದರಲ್ಲಿ ನೀವು ಇಂಡೈರೆಕ್ಟಾಗಿ ಸ್ವಲ್ಪ ಸಮಾಜಕ್ಕೆ ಸಹಾಯ ಮಾಡುವ ಹಾಗೆ ಸಣ್ಣ ಕೆಲಸ ಇದ್ರೆ ಕೊಡಪ್ಪ ಅಂತ ನಾನೇ ಇವರಿಗೆ ಹೇಳಿದ್ದೆ. ಒಂದು ಅನಾಥಾಶ್ರಮ ಆಗಲಿ ಏನೋ ಆಗಲಿ, ಯಾವುದೋ ಒಂದು ಕಷ್ಟದಲ್ಲಿ ಇರೋವರಿಗೆ ಇದ್ದರೆ ಹೇಳು, ನಾವು ಇಂಡೈರೆಕ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡುವ ಅಂತ ಹೇಳಿದ್ದೆ. ಇವತ್ತು ಅವ್ರು 4 ವರ್ಷ ಆದ ನಂತರ ಇವತ್ತು ನನ್ನ ಮನೆಗೆ ಬಂದು ಸರ್ ಈಗ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡಿದ ಮೇಲೆ ಆ ದೇವರು ಅನ್ನೋದು ಯಾರಿಗೂ ಕಾಣಿಸದ ಮಹಾತ್ಮ ದೇವರು ಹೇಗೆ ಬಂದು ನನಗೆ ಪ್ರಚೋದನೆ ಮಾಡ್ತಾನೆ ಅಂದರೆ ಇದಕ್ಕೆ ಈ ಅರುಣ್ ಡಿಸೋಜಾರ್ ಅವರ ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕಾರುಣ್ಯ ಫೌಂಡೇಶನ್ಸ್ ಜಾತಿ ಧರ್ಮ ಮತ ಭೇದ ಏನೂ ಇಲ್ಲದೆ ಒಬ್ಬ ಆಂಬುಲೆನ್ಸ್ ಡ್ರೈವರ್ ಆಗಿ ಇಷ್ಟೊಂದು ಸಮಾಜ ಮಾಡ್ತಾ ಇರುವಾಗ ಎಷ್ಟೋ ಗಣ್ಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದು ಕೂಡ ಒಂದು ಮುಂದಿನ ಸ್ಟೆಪ್ ತೊಗೊಳ್ಳಿಕ್ಕೆ ಹೆದರ್ತಾರೆ. ಯಾರು ಬರೋದಿಲ್ಲ ಮುಂದೆ. ದುಡ್ಡು ಇರ್ತಾರೆ, ಕೊಡುವಂಥ ವಿಚಾರ ಕೂಡ ಇರ್ತಾರೆ, ಹೆಲ್ಪ್ ಮಾಡಬೇಕು ಅಂತ ಇರ್ತದೆ. ಆದರೆ ಆ ಸ್ಟೆಪ್ಪಿಗೆ ಬಂದು ತಲುಪೋದಷ್ಟು ಅವ್ರಿಗೆ ಅವರ ಮನಸ್ಥಿತಿ ಇರುವುದಿಲ್ಲ. ಹಿಂದ್ಗಡೆಯಿಂದ ಆಯ್ತಪ್ಪ ಚಪ್ಪಾಳೆ ತಟ್ಟೋದಷ್ಟೇ ಕೆಲಸ ಮಾಡ್ಕೊಂಡು ಸುಮ್ಮನಿರ್ತಾರೆ. ಆದರೆ ಇವತ್ತು ಅವರು ನಮ್ಮ ದೃಷ್ಟಿಯನ್ನು ಒಪ್ಪಂದ ಮಾಡಿದ ಹಾಗೆ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಅವನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಕಾರುಣ್ಯ ಫೌಂಡೇಶನ್ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿ. ಹಾಗೂ ಇಲ್ಲಿ ಇವರಿಗೆ ಸನ್ಮಾನಿತರಾದ ಈ ನಿರ್ಮಾಡಿಸೋ ತಕೊಟ್ಟು ಪ್ರಕಾಶ್ ಅವರಿಗೆಲ್ಲರಿಗೂ ಇನ್ನೂ ಮುಂದಿನ ಹೆಚ್ಚಿನ ಸೇವೆ ಮಾಡಲು ಅವ್ರಿಗೆ ದೇವರು ಬುದ್ಧಿ ಕೊಡಲಿ. ಮತ್ತು ನಮಗೂ ಕೂಡ ಹಾಗೂ ತಮಗೆಲ್ಲರಿಗೂ ಕೂಡ ದೇವರು
ಇನ್ನೂ ಒಳ್ಳೆಯ ಮನೋಭಾವನೆ ಕೊಟ್ಟು ಈ ಕಾರುಣ್ಯ ಫೌಂಡೇಶನನ್ನು ಮತ್ತೆ ಉತ್ತುಂಗಕ್ಕೆ ಏರಿಸಲಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಇಂಥ ಅರುಣ್ ಡಿಸೋಜಾರ್ ಅಂಥವರು ಇನ್ನೂ ಭಾಳ ಜನ ಈ ಥರ ಜನ ಮುಂದೆ ಬರಲಿ, ಹಾಗೂ ಅವ್ರ ದೇವರವರ ನೆಮ್ಮದಿ ಸುಖ ಶಾಂತಿ ಅವರಿಗೆ ನೀಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ತಮಗೆಲ್ಲರೂ ನಮಸ್ಕಾರಗಳು. ತೇಗೋಳಿ ಇದರ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರತಕ್ಕಂತಹ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ, ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಆನಂದ್ ಕೆ ಅಸೇಗೋಳಿ, ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೆ ವೇದಿಕೆಯ ಮುಂದುಗಡೆ ಇರುವಂತಹ ಎಲ್ಲ ನನ್ನ ಬಂಧು ಭಗಿನಿಯರಿಗೂ ಕೂಡ ವಂದಿಸಿಕೊಳ್ಳುತ್ತಾ, ಈ ದಿನ ಶ್ರೀಯುತ ಅರುಣ್ ಅವರು, ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಅರುಣರವರು, ನಾವೆಲ್ಲ ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳ್ತಾ ಇದ್ದವರು, ಅವರು ತೆರೆ ಮರೆಯಲ್ಲಿ ಅದೆಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಉದಾಹರಣೆಗೀಗ ಬಸ್ ಸ್ಟ್ಯಾಂಡಿಗೆ ಒಂದು ವೇಳಾಪಟ್ಟಿ ಹಾಕಿದ್ದಾರೆ. ಎಲ್ಲವನ್ನು ಸಹ ಗ್ರಾಮ ಪಂಚಾಯತ್ ಮೆಂಬರ್ ಮಾಡಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಲಿ, ಅವರು ಮಾಡಲಿ, ಇವರು ಮಾಡಲಿ ಅಂತ ನೋಡದೆ 10 ಜನಕ್ಕೆ ಉಪಕಾರ ಆಗುವ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೆಯೇ ಅವರು ಮಾಡಿರುವಂತಹ ಸಾಧನೆಗಳು ಅರ್ಹ ವಿಕಲಚೇತನರಿಗೆ ವೀಲ್ ಚೇರ್ ಕೊಡುಗೆ, ಆಶ್ರಮವಾಸಿಗಳಿಗೆ ನಾನಾ ರೀತಿಯ ಸಹಕಾರ, ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಉಚಿತವಾಗಿ ಆಂಬುಲೆನ್ಸ್ ಸೇವೆ, ಕೊರೋನಾ ಸಮಯದಲ್ಲಿ ಅಸಹಾಯಕರಿಗೆ ಉಚಿತವಾದ ಆಹಾರ ಕಿಟ್, ಮೆಡಿಕಲ್ ಕಿಟ್ಗಳ ಹಸ್ತಾಂತರ, ಹೀಗೆ ಹಲವು ರೀತಿಯಲ್ಲಿ ದಾನಿಗಳ ಸಹಾಯದಿಂದ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ. ನಾವಿಲ್ಲಿ ಯೋಚಿಸಬೇಕಾದ್ದು ಒಂದು ಅಂದರೆ, ಈಗ ನನಗೆ ಚಿಮಟಿದಾಗ ನನಗೆ ನೋವಾಗ್ತದಂತಾದರೆ ನಾನು ಜೀವ ಇದ್ದೇನೆ ಅಂತ ಅರ್ಥ. ನಮಗೆ ಯಾರಾದರೂ ಹೊಡೆದಾಗ ನಮಗೆ ನೋವಾದರೆ ನಾವು ಜೀವ ಇದ್ದೇವೆ ಅಂತ ಅರ್ಥ. ಆದರೆ ಇನ್ನೊಬ್ಬರ ನೋವನ್ನು ನಮಗೆ ನೋವಾಗ್ತದೆ, ಇನ್ನೊಬ್ಬರ ನೋವಲ್ಲಿ ನಾವು ಸ್ಪಂದಿಸ್ತೇವೆ ಅಂತಾದರೆ ನಾವು ಮನುಷ್ಯರಾಗಿದ್ದೇವೆ ಅಂತ ಅರ್ಥ. ಇವರ ಮಾನವೀಯ ಒಂದು ಮೌಲ್ಯಕ್ಕೆ ಯಾವುದೇ ಜಾತಿ, ಧರ್ಮ, ರಾಜಕೀಯ ಯಾವುದನ್ನು ನೋಡದೆ ಅವರು ಸಮಾಜದ ಕಡೆಗೆ ಸಮಾಜಮುಖಿಯಾಗಿ ಮಾಡುತ್ತಿರುವ ಕೆಲಸ ನಮಗೆಲ್ಲರಿಗೂ ಕೂಡ ಅದು ಸ್ಫೂರ್ತಿಯಾಗಲಿ. ಹಾಗೆ ಈ ಕಾರುಣ್ಯ ಫೌಂಡೇಶನ್ ಇದು ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕ್ಷೇತ್ರದ ದೈವದೇವರುಗಳನ್ನು ಪ್ರಾರ್ಥಿಸುತ್ತಾ, ಧರ್ಮಗುರುಗಳವರಿಂದ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ವಂದಿಸುತ್ತಾ, ಈ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಮಹಿಳೆಯರು, ಮಹನೀಯರು ಮತ್ತು ಪುಟಾಣಿ ಮಕ್ಕಳನ್ನು ಗೌರವಿಸುತ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿ ಪ್ರಸ್ತಾವಿಸಲು ಇಚ್ಛೆಪಡ್ತೇನೆ. ಕಾರುಣ್ಯ ಫೌಂಡೇಶನ್ ಅಸೇಗೋಳಿ ಎನ್ನುವಂತಹ ನೂತನ ಸೇವಾ ಸಂಸ್ಥೆ ಸತತ 7 ವರ್ಷಗಳಿಂದ ಇಲ್ಲಿ ಸ್ಥಾಪಿತವಾಗಿ ಸಮಾಜದ ದುರ್ಬಲ ವರ್ಗದವರಿಗೆ, ಅರ್ಹ ವಿಕಲಚೇತನರಿಗೆ, ಆಶ್ರಮವಾಸಿ ವೃದ್ಧರು, ಅಶಕ್ತರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ, ಔಷಧೋಪಚಾರ, ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ದಾನಿಗಳ ಸಹಾಯದಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಈ ಸೇವಾ ಸಂಸ್ಥೆಯಲ್ಲಿ ಬೇರೆ ಬೇರೆ ಧರ್ಮ, ಭಾಷೆ, ವರ್ಗದ ವಿದ್ಯಾವಂತ ಜನರಿದ್ದಾರೆ. ಇವರೆಲ್ಲರೂ ಬಹಳ ಪರಿಶ್ರಮಿಗಳು ಮತ್ತು ಜನಪರ ಕಾಳಜಿಯನ್ನು ಹೊಂದಿರುವುದರಿಂದ ಈ ಸಂಸ್ಥೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುತ್ತಾ ಇದೆ ಎಂದರೆ ತಪ್ಪಾಗಲಾರದು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರುಣ್ಯ ಫೌಂಡೇಶನ್ ವತಿಯಿಂದ ಸರಕಾರಿ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ಬಹಳ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮ. ನಾವು ನಮ್ಮ ಜೀವಿತ ಕಾಲದಲ್ಲಿ ದುಡಿದು ಗಳಿಸಿದ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ಉಳಿಸಿ ಇಂತಹ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗಿಸಿದರೆ ಅದು ಸಮಾಜ ಸೇವೆ ಅನ್ನಿಸಿಕೊಳ್ತದೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ಕಾರ್ಯತತ್ಪರರಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಜಾತಿ, ಮತ, ಧರ್ಮ ಇವೇ ಮುಂತಾದ ಕಟ್ಟುಪಾಡುಗಳಿಗೆ ಬಲಿಯಾಗದೆ ತಾನು ದುಡಿದ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ಪ್ರತಿನಿತ್ಯವೂ ಸಮಾಜದ ದುರ್ಬಲ ವರ್ಗದವರಿಗೆ ಮೀಸಲಿಟ್ಟು ಇಂತಹ ಸಮಾಜ ಸೇವಾ ಸಂಸ್ಥೆಗಳ ಮುಖಾಂತರ ಅವರಿಗೆ ತಲುಪಿಸುವ ಕಾರ್ಯಗಳನ್ನು ಮಾಡಿದರೆ ಪ್ರತಿಯೊಂದು ಗ್ರಾಮವು ಬಡತನ ಮುಕ್ತವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇತ್ತೀಚಿನ ಕಾಲಘಟ್ಟದಲ್ಲಿ ಸುಶಿಕ್ಷಿತ ಕುಟುಂಬಗಳಿಂದಲೇ ವೃದ್ಧ ತಂದೆ ತಾಯಂದಿರು ನಿರ್ಲಕ್ಷ್ಯಕ್ಕೆ, ಅಗೌರವಕ್ಕೆ ಒಳಗಾಗಿ ಆಶ್ರಮವಾಸಿಗಳಾಗುವ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಿರಿಯರಿಗೆ ಸೂಕ್ತ ಆರೈಕೆ,
ಚಿಕಿತ್ಸೆ ಸಿಗದೆ ಅವರು ಆಶ್ರಮಗಳಲ್ಲಿ ಸಮಾಜಕ್ಕೆ ಹೊರೆಯಾಗಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ನಾವು ನಮ್ಮ ಹೆತ್ತ ತಂದೆ ತಾಯಿಯರನ್ನು ನಿರ್ಲಕ್ಷಿಸ್ತೇವೆಯೋ, ಅಗೌರವಿಸುತ್ತೇವೆಯೋ, ಆವಾಗ ನಾವು ಎಷ್ಟೇ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದರೂ ಮತ್ತು ದಾನ ಧರ್ಮಗಳನ್ನು ಮಾಡಿದರೂ ಅವೆಲ್ಲವೂ ವ್ಯರ್ಥ. ನಮ್ಮ ತಂದೆ ತಾಯಿಯವರ ಗುರು ಹಿರಿಯರ ಪಾದಸ್ಪರ್ಶದಿಂದ ಮತ್ತು ಅವರನ್ನು ಕಾಳಜಿ ಪ್ರೀತಿಯಿಂದ ಆರೈಕೆ ಮಾಡಿದರೆ ನಮಗೆ ಸಕಲವೂ ಸಿದ್ಧಿಯಾಗುತ್ತದೆ. ನಮ್ಮ ಪೀಳಿಗೆಯ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿಕೊಟ್ಟು ಪ್ರತಿದಿನವೂ ಅವರು ಅದನ್ನು ಪಾಲಿಸಿಕೊಂಡು ಬರುವ ಹಾಗೆ ಹೆತ್ತವರು ನೋಡಿಕೊಳ್ಬೇಕು. ಮಕ್ಕಳಿಗೆ ಉಳಿತಾಯ ಮಾಡುವ ವಿಧಾನ, ತಾವು ಸಮಾಜದಿಂದ ಏನನ್ನು ಪಡೆದುಕೊಂಡಿದ್ದೇವೆಯೋ ಅದರಲ್ಲಿ ಕಿಂಚಿತ್ತನ್ನು ಸಮಾಜಕ್ಕೆ ವಿನಿಯೋಗಿಸುವ ವಿಧಾನವನ್ನು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಕಲಿಸಿಕೊಡಬೇಕು. ವಿದೇಶಗಳಲ್ಲಿ ಈ ಪದ್ಧತಿ ಬಹಳ ಹಿಂದಿನಿಂದಲೂ ಜಾರಿಯಲ್ಲಿದೆ. ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ತಮ್ಮ ವಿರಾಮದ ವೇಳೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ನಿರ್ವಹಿಸಿಕೊಂಡು ಗಳಿಸಿದ ಸಂಪತ್ತನ್ನು ಬಡವರಿಗೆ, ವೃದ್ಧರಿಗೆ ದಾನ ಮಾಡುತ್ತಾರೆ. ಈ ರೀತಿಯ ಒಂದು ಸದುದ್ದೇಶ ಅಲ್ಲಿ ಅನಾದಿ ಕಾಲದಿಂದ ಇರುವುದರಿಂದಲೇ ಆ ದೇಶಗಳು ಸುಭಿಕ್ಷವಾಗಿವೆ. ಬಡವರ, ದೀನರ, ಅನಾಥ ವೃದ್ಧರ ಸಂಖ್ಯೆ ಅಲ್ಲಿ ಬಹಳ ಕಡಿಮೆ. ಇಂದು ಕಾರುಣ್ಯ ಫೌಂಡೇಶನ್ ಸೇವಾ ಸಂಸ್ಥೆಯವರು ಸುಮಾರು 23ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಈ ಮಕ್ಕಳಿಗೆ ನನ್ನ ಸಣ್ಣ ಒಂದು ಕಿವಿ ಮಾತು: ಮಕ್ಕಳೇ, ನೀವು ಈ ಸಂಸ್ಥೆಯಿಂದ ಏನನ್ನು ಪಡ್ಕೊಂಡಿದ್ದೀರೋ ಅದನ್ನು ಸದ್ವಿನಿಯೋಗ ಮಾಡಿರಿ, ಒಳ್ಳೆಯ ವಿದ್ಯಾವಂತರಾಗಿರಿ, ನಿಮ್ಮ ಹೆತ್ತ ತಂದೆ ತಾಯಿಯವರನ್ನು ಪ್ರೀತಿಸಿ ಗೌರವಿಸಿ ಸುಸಂಸ್ಕೃತರಾಗಿ ಬಾಳಿರಿ. ಮುಂದಿನ ದಿನಗಳಲ್ಲಿ ನೀವು ದುಡಿದು ಸಂಪಾದಿಸಿದ ಹಣದಲ್ಲಿ ಇದೇ ರೀತಿ ಸಮಾಜದ ದುರ್ಬಲ ವರ್ಗದವರಿಗೆ ಕಿಂಚಿತ್ತಾದರೂ ಸಹಾಯ ಮಾಡುವ ಔದಾರ್ಯತೆ, ಕಾಳಜಿ ನಿಮ್ಮಲ್ಲಿ ಇರಲಿ. ಈ ಸೇವಾ ಸಂಸ್ಥೆ ಮತ್ತು ಇದಕ್ಕೆ ಸಹಾಯ ಹಸ್ತ ಚಾಚಿದವರು ಕೂಡ ಬಹಳ ಕಷ್ಟ ಪರಿಶ್ರಮದಿಂದ ದುಡಿದ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ದಾನ ಮಾಡಿದ್ದಾರೆ. ಆದ್ದರಿಂದ ಅವರು ನೀಡಿದ ಕೊಡುಗೆಗಳನ್ನು ಯಾವತ್ತೂ ನಿರ್ಲಕ್ಷಿಸಬೇಡಿರಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಬಡತನ, ಅನಕ್ಷರತೆ, ಮೂಢನಂಬಿಕೆಗಳು, ಅನಾಚಾರಗಳು ತೊಲಗಿ ದೇಶ ಸುಭಿಕ್ಷವಾಗಲಿ. ದೇಶದ ಎಲ್ಲ ಧರ್ಮದ ಜನರು ಒಗ್ಗಟ್ಟಾಗಿ ಒಮ್ಮತದಿಂದ ಜೀವಿಸಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಈ ಗ್ರಾಮದ ನಿವಾಸಿಯಾದ ನನ್ನನ್ನು ಬಹಳ ಆದರ ಪ್ರೀತಿಪೂರ್ವಕವಾಗಿ ಅತಿಥಿಯಾಗಿ ಆಹ್ವಾನವನ್ನು ನೀಡಿ ನನ್ನೆರಡು ಮಾತುಗಳನ್ನು ಪ್ರಸ್ತಾವಿಸಲು ಅವಕಾಶ ಮಾಡಿಕೊಟ್ಟ ಕಾರುಣ್ಯ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀಮಾನ್ ಅರುಣ್ ಡಿಸೋಜಾರವರಿಗೂ, ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ತ್ಯಾಗಂ ಹರೇಕಳ ಸರ್ ಹಾಗೂ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಅಧ್ಯಕ್ಷೀಯ ಭಾಷಣ ಅಂತ ಹೇಳಿದರೆ ಆ ನಂತರ ಭಾಷಣ ಇಲ್ಲ ಅಂತ ಲೆಕ್ಕ. ವಿಠಲ್ ನಾಯಕರು ಇವಾಗಲೇ ಬಂದು ಸೇರಿದ್ದಾರೆ. ಆದ್ದರಿಂದ ಹೆಚ್ಚು ಮಾತನಾಡಿದರೆ ಬಹುಶಃ ಅದು ಕಷ್ಟ ಆದೀತು. 1-2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರುಣ್ಯ ಫೌಂಡೇಶನ್ನ ಉದ್ಘಾಟನೆ, ದೀಪ ಬೆಳಗುವುದರ ಮೂಲಕ ಧರ್ಮಗುರುಗಳು ಅದಕ್ಕೆ ಒಂದು ಚಾಲನೆ ನೀಡಿದ್ದಾರೆ. ಈ ಕಾರುಣ್ಯ ಫೌಂಡೇಶನ್ ಯಾಕೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದರೆ ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ಒಂದು ತಿಂಗಳ ಹಿಂದೆ ನಮ್ಮ ಅರುಣ್ರವರು ಕರೆದು, ಇಲ್ಲಿವರೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರ ಕೊರತೆ ಇರುವ ಕಾರಣ ಇಲ್ಲಿ ಯಾರೂ ಬರ್ತಾ ಇಲ್ಲ. ಅದಕ್ಕೆ ನಾವು ಹೊಸತಾದ ಒಂದು ಸಂಸ್ಥೆಯನ್ನು ಮಾಡುವ, ಅದಕ್ಕೆ ಒಂದು ಹೊಸ ಹೆಸರನ್ನು ಇಡುವ ಅಂತ ಕೇಳಿಕೊಂಡಾಗ ಯಾವ ಹೆಸರು ಆಗ್ಬೋದು ಅಂತ ಕೇಳಿದಾಗ ನಾವು ಭಾಳಷ್ಟು ಯೋಚನೆ ಮಾಡಿದೆವು. ಯಾವ ಹೆಸರನ್ನು ಕೊಡುವುದು ನೋಡುವಾಗ ಅರುಣ್ ಮಾಡಿದಂಥ ರಕ್ಷಣಾ ವೇದಿಕೆಯಲ್ಲಿರುವಾಗ ಮಾಡಿದಂಥ ಕೆಲಸಗಳೆಲ್ಲ ಮನಸ್ಸು ಮಿಡಿಯುವಂಥ ಕಾರ್ಯಕ್ರಮ, ಸಿಂಪತಿಯನ್ನು ತೋರಿಸುವಂಥ ಕಾರ್ಯಕ್ರಮ, ಕರುಣೆಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮಗಳು. ಆದ್ದರಿಂದ ಕಾರುಣ್ಯವೇ ಬೆಸ್ಟ್, ಉತ್ತಮ. ಕಾರುಣ್ಯ ಅಂತ ಹೇಳಿದರೆ ಕರುಣೆಯಿಂದ ಕೂಡಿದಂಥ ಒಂದು ಸಂಸ್ಥೆ. ಕರುಣೆ ಬೇಕು. ಇವತ್ತು ಬಡಬಗ್ಗರನ್ನು ಕಂಡಾಗ, ದಲಿತರನ್ನು ಕಂಡಾಗ, ಕಷ್ಟದಲ್ಲಿರೋರನ್ನು ಕಂಡಾಗ, ರೋಗಿಗಳನ್ನು ಕಂಡಾಗ ಮಿಡಿಯುವ ಕರುಣೆ ಇದೆಯಲ್ಲ, ಅದು ಬಹಳ ಮುಖ್ಯ. ಸಿಡಿಯುವ ಮನಸ್ಸಿಗಿಂತ ಮಿಡಿಯುವ ಮನಸ್ಸು ಶ್ರೇಷ್ಠ ಅಂತ ಹೇಳ್ತಾರೆ. ಅಂತ ನಮಗೆ ಸಿಡಿಯುವ ಮನಸ್ಸುಗಳು ಬೇಡ.
ಒಂದಷ್ಟು ಮಿಡಿಯುವ ಮನಸ್ಸುಗಳನ್ನು ಸೇರಿಸಿಕೊಂಡು ಈ ಕಾರುಣ್ಯ ಫೌಂಡೇಶನನ್ನು ಗಟ್ಟಿ ಮಾಡಬೇಕು. ಈ ಭಾಗದಲ್ಲಿರತಕ್ಕಂಥ ಆಸಕ್ತರನ್ನು ಗುರುತಿಸಬೇಕು, ಕಷ್ಟದಲ್ಲಿರೋರನ್ನ ಗುರುತಿಸಬೇಕು, ರೋಗಿಗಳನ್ನ ಗುರುತಿಸಬೇಕು. ತಮ್ಮಿಂದಾದ ಕೈಲಾದಷ್ಟು ಸಹಾಯವನ್ನು ಈ ಸಂಸ್ಥೆಯ ಮೂಲಕ ಅವರಿಗೆ ನೀಡಬೇಕು ಅನ್ನೋಂಥ ಉದ್ದೇಶವೇ ಈ ಕಾರುಣ್ಯ ಫೌಂಡೇಶನ್ನ ಅಸ್ತಿತ್ವ. ಇನ್ನು ಇದರ ಅಧ್ಯಕ್ಷರ ಬಗ್ಗೆ ಬಹುಶಃ ನಿಮಗೆ ಗೊತ್ತಿದೆ. ಒಂದು ಸಂಸ್ಥೆಯ ಮುಖ್ಯಸ್ಥ ಆ ಸಂಸ್ಥೆಯನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿದರೆ ಅವನಲ್ಲಿ 3 ಅಂಶಗಳು ಬಹಳಷ್ಟು ಮುಖ್ಯ. ನಾನು ಎಲ್ಲ ಕಡೆ ಅದನ್ನು ಹೇಳ್ತಾ ಇದ್ದೇನೆ. 3 ಅಂಶಗಳು ಅವನಿಗೆ ಬಹಳಷ್ಟು ಮುಖ್ಯ. ಯಾವುದು? ಒಂದು ಮನಸ್ಥಿತಿ, ಎರಡನೆಯದ್ದು ಮನಸ್ಥಿತಿ, ಮೂರನೆಯದ್ದು ಮನಿಸ್ಥಿತಿ. ಈ 3 ಸ್ಥಿತಿಗಳು ಅವನಲ್ಲಿ ಚೆನ್ನಾಗಿದ್ದಾಗ ಸಂಸ್ಥೆ ಖಂಡಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮನಸ್ಥಿತಿ ಇರಬೇಕು. ನಾನು ಇಂಥ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಅವನಲ್ಲಿ ಮನಸ್ಸು ಬೇಕು, ಪೂರ್ಣವಾದಂಥ ಮನಸ್ಸು ಬೇಕು ಅವನಿಗೆ. ಆ ಒಂದು ಇಚ್ಛಾ ಶಕ್ತಿ ಬೇಕು ಅವನಿಗೆ. ಅದು ಇದ್ದಾಗ ಮಾಡಲಿಕ್ಕೆ ಸಾಧ್ಯ. ಇನ್ನು ಮನಸ್ಥಿತಿ, ಅಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಗ್ತಾ ಇದ್ದಾರೆ, ಕಷ್ಟದಲ್ಲಿ ನರಳ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿ ಬಂದು ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳಿದರೆ ಅವನಿಂದ ಸಾಧ್ಯ ಇಲ್ಲ. ಆದ್ದರಿಂದ ಮನೆಯನ್ನು ಕೂಡ ಅವ ಚೆನ್ನಾಗಿ ಇಟ್ಟುಕೊಳ್ಳುವಂಥದ್ದು, ಅಲ್ಲಿ ಸುಖ ಸಂತೋಷವನ್ನು ಕಾಣುವಂಥದ್ದು ಮುಖ್ಯವಾಗಿರುತ್ತದೆ. ಇನ್ನೊಂದು ಮನಿಸ್ಥಿತಿ, ಇದು ಇಲ್ಲದಿದ್ದರೆ ಯಾವ ಸಂಸ್ಥೆ ಕೂಡ ನಡೆಯಲ್ಲ. ಆದರೆ ನಮ್ಮ ಅಧ್ಯಕ್ಷರಲ್ಲಿ ಅದು ಒಂದು ಮಾತ್ರ ಕೊರತೆ ಇದೆ, ಮತ್ತು ಎರಡೂ ಕೂಡ ಸರಿಯಾಗಿಯೇ ಇದೆ. ಅದಕ್ಕೋಸ್ಕರ ಇಂಥ ಸಂಸ್ಥೆಯನ್ನು ಮಾಡಿಕೊಂಡು ಒಂದಷ್ಟು ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಮಿಡಿಯುವ ಮನಸ್ಸುಗಳನ್ನು ಸೇರಿಸಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇನ್ನು ಅದು ನಾಳೆಯಿಂದ ಅದು ಚಾಲನೆಗೆ ಬರ್ತದೆ. ಇವತ್ತು ಧರ್ಮಗುರುಗಳ ದಿವ್ಯ ಹಸ್ತೆಯಿಂದ ಜ್ಯೋತಿ ಬೆಳಗುವುದರ ಮೂಲಕ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈ ಕಾರುಣ್ಯ ಫೌಂಡೇಶನ್ ಕೂಡ ಉದ್ಘಾಟನೆ ಆಗಿದೆ. ಇನ್ನು ಪುಸ್ತಕಗಳನ್ನು ತೆಕ್ಕೊಂಡಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಪುಸ್ತಕಗಳನ್ನು ನೀವು ತೆಕ್ಕೊಂಡಿದ್ದೀರಿ. ಯಾವಾಗಲೂ ಒಂದು ಮಾತಿದೆ, ಪ್ರಾರ್ಥಿಸುವ ಕೈಗಳಿಗಿಂತ ನೀಡುವ ಕೈಗಳು ಶ್ರೇಷ್ಠ ಅಂತ ಹೇಳಿಕೊಂಡು. ನಾವು ಸುಮ್ಮಗೆ ಪ್ರಾರ್ಥನೆ ಮಾಡಿದರೆ ಅದು ನಮ್ಮ ಸ್ವಾರ್ಥಕ್ಕೆ. ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡ್ತಾ, ಅಯ್ಯೋ ನನ್ನನ್ನು ಸುಖವಾಗಿಟ್ಟರಪ್ಪ, ನನ್ನ ಮನೆಯವರನ್ನು ಸುಖವಾಗಿ ಇಟ್ಟುಕೊಳ್ಳೋ, ನಮಗೆಲ್ಲರಿಗೆ ಶುಭವನ್ನು ಹಾರೈಸೋದು ನಾವು ಕೇಳ್ತಾ ಇದ್ದೇವೆ, ಅದು ನಮ್ಮ ಸ್ವಾರ್ಥಕ್ಕೆ. ಆದರೆ ನೀಡುವಂಥ ಕೈಗಳು ಅದು ಪರೋಪಕಾರಕ್ಕಾಗಿ, ಸಮಾಜಕ್ಕಾಗಿ. ಆದ್ದರಿಂದ ಪ್ರಾರ್ಥಿಸುವ ಕೈಗಳಿಂತ ಶ್ರೇಷ್ಠ ನೀಡುವ ಕೈಗಳು. ಆ ನೀಡುವ ಕೈಗಳು ಯಾರು ಮುಂದೆ ಬರ್ತಾರೆ ಸಮಾಜದಲ್ಲಿ, ಅವರು ದೇವರಿಗೆ ಸಮಾನ. ಅವರು ದೇವರಿಗೆ ಸಮಾನ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುವವರು ಅವರು ದೇವರಿಗೆ ಸಮಾನ. ಯಾವಾಗಲೂ ನಮಗೆ ಶ್ರೀಮಂತಿಕೆ ತುಂಬ ಇರಬಹುದು, ಎಲ್ಲರಲ್ಲಿ ಹಣ ಇರಬಹುದು, ಅಗರ್ಭ ಶ್ರೀಮಂತರಾಗಿರ್ಬೋದು, ಶ್ರೀಮಂತಿಕೆ ಅವರಲ್ಲಿ ತುಂಬು ತುಳುಕಿರಬಹುದು. ಯಾವಾಗ ಹೃದಯದಲ್ಲಿ ಶ್ರೀಮಂತಿಕೆ ಇಲ್ಲವೋ ಅವ ಯಾವ ಸಮಾಜದಲ್ಲಿ ಕೂಡ ಒಬ್ಬ ಶ್ರೇಷ್ಠ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಹೃದಯ ಶ್ರೀಮಂತಿಕೆ ಉಳ್ಳವ ಮಾತ್ರ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಶ್ರೀಮಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು 5-6 ಜನರಿಗೆ ಇಲ್ಲಿ ಸನ್ಮಾನ ಆಯಿತು. ಎಲ್ಲರೂ ಕೂಡ ಎಲೆಯ ಮರೆಯ ಕುಸುಮದಂತೆ ಇರುವವರು, ಯಾರು ಕೂಡ ಅದು ಕಾಣಲಿಲ್ಲ, ಅವರು ಯಾರಿಗೂ ಗೋಚರಿಸಲಿಲ್ಲ. ಅಂಥವರನ್ನು ಹುಡುಕಿಕೊಂಡು ನಮ್ಮ ಅಧ್ಯಕ್ಷರು ಇವತ್ತು ವೇದಿಕೆ ಕರ್ಕೊಂಡು ಬಂದಿದ್ದಾರೆ. ಯಾರು ಕೂಡ ಅವರನ್ನು ಗುರುತಿಸಿರಲಿಲ್ಲ, ಯಾರು ಕಾಣಲಿಕ್ಕೆ ಯಾಕೆ ಎಲೆಯ ಮರೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಒಂದು ಶವ ಸಂಸ್ಕಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಬಹಳ ಕಷ್ಟದ ಮನುಷ್ಯ, ಆದರೂ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂಥವರನ್ನು ಯಾರಾದರೂ ಗುರುತಿಸಿದ್ದಾರಾ? ಇಲ್ಲ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕ ಸರ್ಕಾರ ನೀಡಿದಂಥ ಪ್ರಶಸ್ತಿ ನಿರ್ಮಾ ಡಿಸೋಜ, ಉಳ್ಳಾಳ ಭಾಗದ ಇದು ಯಾರಿಗೂ ಕೊಡಂಥ ಮಹಿಳೆಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರ ನೀಡಿದಂಥ ಪ್ರಶಸ್ತಿ ಯಾರಿಗೂ ಸಿಕ್ಕಲಿಲ್ಲ. ಬಹುಶಃ ಇವತ್ತು ಅವರು ಬರಲಿಲ್ಲ, ದೂರದ ಬೆಂಗಳೂರು ಇರುವ ಕಾರಣ. ಅಂಥ ಒಂದು ಚಟುವಟಿಕೆಗಳನ್ನು ನಾವು ಮಾಡಿದಾಗ ಖಂಡಿತವಾಗಿ ಜನ ನಮ್ಮನ್ನು ಗುರುತಿಸ್ತಾರೆ, ಮೆಚ್ಚುತ್ತಾರೆ, ಇಷ್ಟಪಡ್ತಾರೆ. ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದ ಪೋಷಕರವರು. ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ವೇದಿಕೆಯಲ್ಲಿರುವಂಥ ಅತಿಥಿಗಳೇ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾರನ್ನು ಹೆಸರಿಸುವುದು, ಯಾರನ್ನು ಹೆಸರು ಹೇಳದಿರುವುದು ಅಂತ ಗೊತ್ತಾಗ್ತದೆ. ಎಲ್ಲರೂ ಕೂಡ ಈ ಸಂಸ್ಥೆಗೆ ದಾನವನ್ನು ಮಾಡಿದವರು. ಆದ್ದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡಲ್ಲ. ವಿಠಲ್ ನಾಯಕರು ಅವರಿಗೆ 9 ಗಂಟೆ ನಾವು ಟೈಮ್ ಕೊಟ್ಟದ್ದು, ಆದರೆ ಅರ್ಧ ಗಂಟೆ ಮೊದಲೇ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ವರುಣ ಕೂಡ ನಮಗೆ ಕರುಣೆಯನ್ನು ತೋರಿಸಿದ್ದಾನೆ. ನಿನ್ನೆ ಮತ್ತು ಮೊನ್ನೆ ಬಂದಂಥ ಮಳೆ ಇವತ್ತು ಇಲ್ಲ, ಅದು ಅವನ ಕರುಣೆ. ಆದ್ದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಇದೆ ಅನ್ನುವುದಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗ್ತಾಯಿದೆ. ಆದ್ದರಿಂದ ನೀವೆಲ್ಲ ಬಹಳ ಶಾಂತ ಚಿತ್ತದಿಂದ ಇನ್ನು 2 ಗಂಟೆ ಕಾಲ ನಡೆಯುವಂಥ ವಿಠಲ್ ನಾಯಕರ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು.
ಪೂರ್ಣ ಸಹಕಾರವನ್ನು ನೀಡಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರುಣ್ಯ ಫೌಂಡೇಶನ್ ಉದ್ಘಾಟನೆ ಮಾಡಿದ ಮರ್ಸಿಯಮ್ಮನವರ ದೇವಾಲಯ ಪನೂರು ಚರ್ಚಿನ ಧರ್ಮಗುರುಗಳಾದ ವಿಕ್ಟರ್ ಡಿಮೆಲ್ಲೋರವರಿಗೆ ಕಾರುಣ್ಯ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು. ಅಧ್ಯಕ್ಷನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕರಾದ ಆನಂದ್ ಕೆ ಅಸೇಗೋಳಿರವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಕಾರ್ಯಕ್ರಮವನ್ನು ನಿವಾರಿಸಿಕೊಟ್ಟ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀ ರಮೇಶ್ ಎಂ ಅರ್ನೇಕರ್ ಇವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಿಗಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಕೆ ರವೀಂದ್ರ ರೈ, ಶ್ರೀ ಪ್ರಕಾಶ್ ನಾಯ್ಕ್, ಶ್ರೀ ನಾಗರಾಜ್, ಶ್ರೀಮತಿ ಸರಿತಾ ಡಿಸೋಜಾ, ಶ್ರೀ ಅಬ್ದುಲ್ ನಾಸಿರ್ ಕೆಕೆ, ಶ್ರೀ ಫ್ರಾನ್ಸಿಸ್ ಕುಟೀನಾ, ಭಾಸ್ಕರ್ ಅರಸರಮೂಲೆ, ಶ್ರೀಮತಿ ನಾಗವೇಣಿ ಶೆಟ್ಟಿ, ಶ್ರೀ ಸುಮಿತ್ ಸಾಮಣಿ, ಶ್ರೀಮತಿ ಕವಿತಾ ನಾರಾಯಣ್ ಹಾಗೂ ಶ್ರೀಮತಿ ಜ್ಯೋತಿ ಕೋಟ್ಯನ್ ಅಸೇಗೋಳಿಯವರಿಗೆ ಆರ್ಥಿಕ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ನಿರ್ಮಾ ಡಿಸೋಜಾ ತೊಕ್ಕೊಟ್ಟು, ಶ್ರೀ ಪ್ರಕಾಶ್ ಕೊಂಡನ, ಶ್ರೀ ಅಲ್ವಿನ್ ಡಿಸೋಜಾ, ಶ್ರೀ ಬದ್ರುದ್ದೀನ್ ಫರೀದ್ ನಗರ, ಲೂಕಸ್ ಡಿಸೋಜಾ, ಶ್ರೀ ಸುಧಾಕರ್ ನಾಯಕ್ ಹಾಗೂ ಚೆನ್ನಪ್ಪ ಮಾಡೂರು ಇವರಿಗೆ ಆರ್ಥಿಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ತ್ಯಾಗ ಅರಕಳ ಹಾಗೂ ಹರೀಶ್ ಮಾಸ್ಟರ್ ಕುತ್ತಾರು ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಕಾರುಣ್ಯ ಫೌಂಡೇಶನ್ ವತಿಯಿಂದ ಕೃತಜ್ಞತೆಗಳು. ಅದೇ ರೀತಿ ನನಗೆ ಈ ಕಾರ್ಯಕ್ರಮ ಭಾಳ ಜನ ಸಹಕಾರ ಮಾಡಿದ್ದಾರೆ. ತುಂಬ ಜನ ನನ್ನ ಮಿತ್ರರು ಮತ್ತು ನನ್ನ ಆತ್ಮೀಯರಾದ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸುತ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ಕೃತಜ್ಞತೆ. ಧ್ವನಿವರ್ಧಕ ಶ್ರೀ ಅರಸು ಸೌಂಡ್ಸ್ ಮಾಡೂರು ಇವರಿಗೆ ಕೃತಜ್ಞತೆಗಳು. ಕೋಣಾಜೆ ಅಕ್ಷರ ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದಾರೆ ಅವರಿಗೆ ತುಂಬ ಹೃದಯದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂಥ ಕಾರ್ಯಕ್ರಮ. ಈಗಾಗಲೇ ಇಷ್ಟೊತ್ತು ಈ ಕೋಣಾಜಿಯವರು ಕೂಡ ನಮ್ಮೊಂದಿಗೆ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇರುವಂತಹ ಸ್ಯಾಮ್ ಡಿಸೋಜಾ ಅವರು ಕೂಡ ಆಗಮಿಸಿ